ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು ಕಡ್ಡಾಯ ಕನ್ನಡ ಪರೀಕ್ಷೆ ಮತ್ತು ಸಾಮಾನ್ಯ ಕನ್ನಡ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತೆ ಕನ್ನಡ ವ್ಯಾಕರಣದ ಪ್ರಮುಖ 4 ಅಂಶಗಳನ್ನು ಅಧ್ಯಯನ ಮಾಡೋಣ. ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರುವಂತಹ ಅಂಶಗಳು ಯಾವುದು ಅಂತ ಅಂದರೆ ಅವ್ಯಯಗಳು, ವಿಭಕ್ತಿ ಪ್ರತ್ಯಯಗಳು, ಅಕ್ಷರಗಣ ಮತ್ತು ಲೇಖನ ಚಿಹ್ನೆಗಳು. ಈ 4 ಕಾನ್ಸೆಪ್ಟ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಯಾಕೆ ಈ ಕಾನ್ಸೆಪ್ಟ್ಗಳನ್ನೇ ಆಯ್ಕೆ ಮಾಡಿಕೊಂಡೆ ಅಂದರೆ ಈ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಸಾಲ್ವ್ ಮಾಡಿದಾಗ ಅದರಲ್ಲಿ ಬಹಳಷ್ಟು ಪ್ರಶ್ನೆಗಳು ವಿಭಕ್ತಿ ಪ್ರತ್ಯಯದ ಮೇಲಿತ್ತು, ಅವ್ಯಯಗಳ ಮೇಲಿತ್ತು, ಅನಂತರ ಲೇಖನ ಚಿಹ್ನೆಗಳ ಮೇಲೆ ಪ್ರಶ್ನೆಯಾಗಿತ್ತು, ಜೊತೆಗೆ ಅಕ್ಷರಗಣದ ಮೇಲೂ ಕೂಡ ಒಂದೆರಡು ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾಗಿ ಈ ಕಾನ್ಸೆಪ್ಟ್ಗಳನ್ನು ನಾವು ಅಭ್ಯಾಸ ಮಾಡೋದ್ರಿಂದ ಈ ಒಂದೇ ತರಗತಿಯಿಂದ ಒಟ್ಟು ನಮಗೆ 4 ರಿಂದ 5 ಅಂಕಗಳು ಬರ್ಬೋದು ಅನ್ನುವಂಥ ಒಂದು ನಿರೀಕ್ಷೆಯೊಂದಿಗೆ ಈ ತರಗತಿಯನ್ನು ಮಾಡ್ತಾ ಇದ್ದೀನಿ. ಓಕೆ, ಈಗ ಮೊದಲನೇದಾಗಿ ಅವ್ಯಯಗಳ ಕುರಿತಾಗಿ ತಿಳ್ಕೊಳ್ಳೋಣ. ಅವ್ಯಯಗಳು ಅಂತ ಅಂದ್ರೇನು, ಅದರಲ್ಲಿ ಯಾವೆಲ್ಲ ವಿಧಗಳಿದೆ ಅನ್ನೋದನ್ನು ಉದಾಹರಣೆಯೊಂದಿಗೆ ನಾವು ಈ ಒಂದು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಓಕೆ, ಮತ್ತು ಈ ಒಂದು ತರಗತಿಯನ್ನು ಮಾಡೋದಕ್ಕೆ ನಾನು 10ನೇ ತರಗತಿಯ ಪಠ್ಯಪುಸ್ತಕವನ್ನು ಆಧರಿಸಿ ನೋಟ್ಸನ್ನು ರೆಡಿ ಮಾಡಿದ್ದೀನಿ. ಮತ್ತು ಹೆಚ್ಚುವರಿ ಮಾಹಿತಿಗಾಗಿ ಬೇರೆ ವ್ಯಾಕರಣ ಪುಸ್ತಕವನ್ನು ಕೂಡ ರೆಫರ್ ಮಾಡಿದ್ದೀನಿ. ಓಕೆ, ಈಗ ಮೊದಲನೇದಾಗಿ ಅವ್ಯಯಗಳ ಕುರಿತಾಗಿ ನೋಡೋಣ. ಅವ್ಯಯಗಳು ಅಂತ ಅಂದರೆ ಏನು, ಅನಂತರ ಅದರ ವಿಧಗಳು ಯಾವುದು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವಂತಹ ಪದಗಳನ್ನು ನಾವು ಅವ್ಯಯಗಳು ಅಂತ ಕರಿತೀವಿ. ಓಕೆ, ಈಗ ನಾಮಪದ ಕ್ರಿಯಾಪದಗಳಿಗೆ ನಾವು ಲಿಂಗ ವಚನ ವಿಭಕ್ತಿಗಳನ್ನು ಸೇರಿಸಿದ್ರೆ ಅದರಲ್ಲಿ ಯಾವುದೇ ವ್ಯತ್ಯಾಸ ಆಗಲ್ಲ. ಅದೇ ರೀತಿ ಅವ್ಯಯಗಳಿಗೂ ಕೂಡ ನಾವು ಲಿಂಗ ವಚನ ವಿಭಕ್ತಿಗಳನ್ನು ಸೇರಿಸಿದ್ರೆ ಯಾವುದೇ ವ್ಯತ್ಯಾಸ ಆಗಲ್ಲ. ಉದಾಹರಣೆಗೆ ಈಗ ಚೆನ್ನಾಗಿ ಅನ್ನುವಂತಹ ಒಂದು ಪದ, ಇದು ಒಂದು ಸಾಮಾನ್ಯ ಅವ್ಯಯ, ಹೌದಾ? ಈಗ ಚೆನ್ನಾಗಿ ಅನ್ನುವಂಥ ಒಂದು ಪದಕ್ಕೆ ನೀವು ಯಾವುದೇ ಲಿಂಗವನ್ನು ಸೇರಿಸಿ, ಅನಂತರ ಯಾವುದೇ ವಚನವನ್ನು ಸೇರಿಸಿ ಅಥವಾ ಯಾವುದೇ ವಿಭಕ್ತಿಯನ್ನು ಸೇರಿಸಿ ಅದರಿಂದ ಯಾವುದೇ ವ್ಯತ್ಯಾಸ ಆಗಲ್ಲ. ಆ ಚೆನ್ನಾಗಿ ಅನ್ನುವಂತಹ ಪದ ಏನು ಮೂಲ ಪದ ಇರುತ್ತೆ ಅದು ಹಾಗೇ ಇರುತ್ತೆ, ಯಾವುದೇ ರೂಪಭೇದವನ್ನು ಹೊಂದಲ್ಲ. ಈ ರೀತಿ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವಂತಹ ಪದಗಳನ್ನು ನಾವು ಅವ್ಯಯಗಳು ಅಂತ ಕರಿತೀವಿ. ಈ ಅವ್ಯಯಗಳನ್ನು ಸಾಮಾನ್ಯ ಅವ್ಯಯ, ಅನುಕರಣಾವ್ಯಯ, ಭಾವಸೂಚಕ ಅವ್ಯಯ, ಕ್ರಿಯಾರ್ಥಕ ಅವ್ಯಯ, ಸಂಬಂಧಾರ್ಥಕ ಅವ್ಯಯ, ಕೃದಂತಾವ್ಯಯ, ತದ್ದಿತಾಂತ ಅವ್ಯಯ, ಅವಧಾರಣಾರ್ಥಕ ಅವ್ಯಯ ಇತ್ಯಾದಿ ಗುಂಪುಗಳಾಗಿ ವಿಂಗಡಿಸಬಹುದು. ಓಕೆ, ಸೊ ಇದರಲ್ಲಿ ಹಲವಾರು ವಿಧಗಳಿದೆ. ನಾನು ಒಟ್ಟು 10 ವಿಧಗಳ ಕುರಿತಾಗಿ ಇಲ್ಲಿ ಮಾಹಿತಿಯನ್ನು ಪಟ್ಟಿ ಮಾಡಿದ್ದೀನಿ. ಪ್ರತಿಯೊಂದು ಅವ್ಯಯಕ್ಕೂ ಕೂಡ ಉದಾಹರಣೆಯೊಂದಿಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗ ಇದರಲ್ಲಿ ಮೊದಲು ಬರೋದು ಸಾಮಾನ್ಯ ಅರ್ಥಕ ಅವ್ಯಯ ಅಂತ ಬರುತ್ತೆ. ಸಾಮಾನ್ಯ ಅವ್ಯಯ ಅಂತ ಕೂಡ ಹೇಳ್ತೀವಿ. ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹ ಅವ್ಯಯಗಳೇ ಸಾಮಾನ್ಯ ಅವ್ಯಯಗಳು. ಇವು ಹೆಚ್ಚಾಗಿ ವಿಶೇಷಣಗಳಾಗಿರುತ್ತೆ. ಈಗ ಒಂದು ಕ್ರಿಯೆ ಹೇಗೆ ನಡೆದಿದೆ ಅಂತ ನಾವು ಹೇಳ್ತೀವಿ, ಹೌದಾ? ಈಗ ಉದಾಹರಣೆಗೆ ಅವಳು ಚೆನ್ನಾಗಿ ಹಾಡಿದಳು. ಇಲ್ಲಿ ಚೆನ್ನಾಗಿ ಅನ್ನೋದು ಯಾವ ಅವ್ಯಯ ಅಂತ ನಿಮಗೆ ಪ್ರಶ್ನೆ ಆಗುತ್ತೆ. ಚೆನ್ನಾಗಿ ಅನ್ನೋದು ಸಾಮಾನ್ಯ ಅವ್ಯಯ. ಅಂದರೆ ಒಂದು ಕ್ರಿಯೆ ಯಾವ ರೀತಿ ನಡೆದಿದೆ ಅಂತ ಹೇಳೋದಕ್ಕೆ ಬಳಸುವಂತಹ ಪದಗಳನ್ನು ನಾವು ಸಾಮಾನ್ಯ ಅವ್ಯಯಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ಬೇಗನೆ, ನಂತರ ಮೆಲ್ಲಗೆ, ಸೊಗಸಾಗಿ, ಸುಮ್ಮನೆ, ತಟ್ಟನೆ, ತರುವಾಯ, ಹಾಗೆ, ಅಂತೂ, ಬೇರೆ, ಬಳಿಕ, ಕೂಡಲೇ, ಚೆನ್ನಾಗಿ ಇತ್ಯಾದಿಗಳು ಇವೆಲ್ಲವೂ ಕೂಡ ಏನಾಗುತ್ತೆ, ಸಾಮಾನ್ಯ ಅವ್ಯಯಗಳಾಗುತ್ತೆ. ಓಕೆ, ಇಲ್ಲಿ ಕಾಲಕ್ಕೆ ಸಂಬಂಧಪಟ್ಟಂತೆ, ಅನಂತರ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಮತ್ತು ಯಾವ ರೀತಿ ಕ್ರಿಯೆ ನಡೆದಿದೆ ಅನ್ನೋದನ್ನು ಸೂಚಿಸಲಿಕ್ಕೆ ನಾವು ಬಳಸುವಂತಹ ಪದಗಳೆಲ್ಲವೂ ಕೂಡ ಏನಾಗುತ್ತೆ, ಸಾಮಾನ್ಯ ಅವ್ಯಯಗಳಾಗುತ್ತೆ. ಓಕೆ, ಇಲ್ಲಿ ನೀವು ಗಮನಿಸಬೇಕಾಗಿರೋದು ಏನು ಅಂತ ಅಂದರೆ ಈ ಉದಾಹರಣೆಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಇವುಗಳ ಮೇಲೆ ನಿಮಗೆ ಪ್ರಶ್ನೆ ಆಗುತ್ತೆ. ಓಕೆ, ಇದರಲ್ಲೂ ಹೆಚ್ಚಾಗಿ ನಮಗೆ ಪರೀಕ್ಷೆಯಲ್ಲಿ ಕೇಳಿರೋದು ಈ ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆಯಾಗಿ ಸುಮ್ಮನೆ ಅನ್ನೋದನ್ನು ಕೇಳಿದ್ದಾರೆ. ಓಕೆ, ಸುಮ್ಮನೆ ಅನ್ನೋದನ್ನು ಬಹಳಷ್ಟು ಬಾರಿ ಕೇಳಿದ್ದಾರೆ. ಚೆನ್ನಾಗಿ ಕೇಳಿದ್ದಾರೆ, ತಟ್ಟನೆ ಕೇಳಿದ್ದಾರೆ. ಓಕೆ, ಮೆಲ್ಲಗೆ ಅನ್ನೋದು ಕೂಡ ಕೆಲವೊಂದಿಷ್ಟು ಕೇಳಿದ್ದಾರೆ ಪರೀಕ್ಷೆಗಳಲ್ಲಿ. ಹಾಗಾಗಿ ಉದಾಹರಣೆಯನ್ನು ನೆನ್ಪಿಟ್ಕೊಳ್ಳಿ. ಬೇಗನೆ, ಮೆಲ್ಲಗೆ, ಸೊಗಸಾಗಿ, ಸುಮ್ಮನೆ, ತಟ್ಟನೆ, ತರುವಾಯ, ಹಾಗೆ, ಅಂತೂ, ಬೇರೆ, ಬಳಿಕ, ಕೂಡಲೇ, ಚೆನ್ನಾಗಿ ಇವೆಲ್ಲವೂ ಕೂಡ ಸಾಮಾನ್ಯ ಅವ್ಯಯಗಳಾಗುತ್ತೆ. ನೆಕ್ಸ್ಟು ಎರಡನೆಯದು ಅನುಕರಣಾವ್ಯಯ. ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ತಾನು ಕಿವಿಯಿಂದ ಕೇಳಿದಂತೆ ಅನುಕರಣೆ ಮಾಡಿ ಹೇಳುವ ಪದಗಳನ್ನು ಅನುಕರಣಾವ್ಯಯಗಳೆಂದು ಕರೆಯುತ್ತಾರೆ.
ಓಕೆ. ಸೊ ಇಲ್ಲಿ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಒಂದು ಕ್ರಿಯೆ ಯಾವ ರೀತಿ ನಡೆದಿದೆ ಅಂತ ನಾವು ಅದನ್ನು ಒಂದು ಶಬ್ದದ ಮೂಲಕ ಅನುಕರಿಸಿ ಹೇಳ್ತೀವಿ. ಅದಕ್ಕೆ ಒಂದು ನಿರ್ದಿಷ್ಟ ಅರ್ಥ ಇರೋದಿಲ್ಲ. ಓಕೆ. ಸೊ ಅಂತಹ ಪದಗಳಿದ್ದರೆ ಅದನ್ನು ನಾವು ಅನುಕರಣಾವ್ಯಯಗಳು ಅಂತ ಹೇಳ್ತೀವಿ. ಉದಾಹರಣೆಯನ್ನು ನೋಡ್ಕೊಳ್ಳೋಣ. ಉದಾಹರಣೆಗಳೇ ಇಲ್ಲಿ ನಿಮಗೆ ಬಹಳ ಮುಖ್ಯವಾಗುತ್ತೆ, ಯಾಕಂದರೆ ಉದಾಹರಣೆಗಳನ್ನು ಕೊಟ್ಟು ನಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಉದಾಹರಣೆಗೆ ಚಟ ಚಟ, ಕರ ಕರ, ಚುರು ಚುರು, ಧಗ ಧಗ, ರೊಯ್ಯನೆ, ಸುಯ್ಯನೆ, ಫುಳು ಫುಳು, ದಡ ದಡ, ಅನಂತರ ಸರ ಸರ ಅನ್ನೋದು ಕೂಡ ಬರುತ್ತೆ. ಈ ರೀತಿ ನಾವು ಶಬ್ದವನ್ನು ಅನುಕರಣೆ ಮಾಡಲಿಕ್ಕೆ ಬಳಸುವಂತಹ ಪದಗಳು. ಒಂದು ಶಬ್ದ ಯಾವ ರೀತಿ ಇದೆ ಅಂತ ಹೇಳೋದಕ್ಕೆ. ಈಗ ಉದಾಹರಣೆಗೆ ಇನ್ನೂ ಹೇಳೋದಾದರೆ ಹಾವು ಹೇಗೆ ಹೋಯಿತು ಅಂತ ಅನುಕರಣೆ ಮಾಡೋದಕ್ಕೆ ನಾವು ಹಾವು ಸರಸರನೇ ಹೋಯಿತು ಅಂತ ಹೇಳ್ತೀವಿ. ಸರಸರ ಅನ್ನೋದು ಒಂದು ಅನುಕರಣಾವ್ಯಯ. ಈ ರೀತಿ ಶಬ್ದಗಳನ್ನು ನಾವು ಯಾವ ರೀತಿ ಕಿವಿಯಿಂದ ಕೇಳಿರ್ತೀವಿ ಅದನ್ನ ಹೇಳೋದಕ್ಕೆ ಕೆಲವೊಂದಿಷ್ಟು ಪದಗಳನ್ನು ಬಳಸ್ತೀವಿ. ಅದನ್ನು ನಾವು ಅನುಕರಣಾವ್ಯಯಗಳು ಅಂತ ಕರೆಯೋದು. ನೆಕ್ಸ್ಟು ಭಾವಸೂಚಕ ಅವ್ಯಯಗಳು, ಭಾವನೆಗಳನ್ನು ಸೂಚಿಸುವಂತಹ ಅವ್ಯಯಗಳು. ಅಷ್ಟೇ ಸಿಂಪಲ್ಲಾಗಿ ಹೇಳೋದಾದರೆ ಇಲ್ಲಿ ನೋಡಿ ವಿವರಣೆ. ಮನಸ್ಸಿನಲ್ಲಿ ಉಂಟಾಗುವ ಕೋಪ, ಹರ್ಷ, ದುಃಖ, ಮೆಚ್ಚುಗೆ, ಆಕ್ಷೇಪ, ತಿರಸ್ಕಾರ ಇತ್ಯಾದಿ ಭಾವಗಳನ್ನು ವ್ಯಕ್ತಪಡಿಸುವಾಗ ಅರ್ಥವಿಲ್ಲದ ಕೆಲವು ಪದಗಳನ್ನು ಬಳಸುತ್ತೇವೆ. ಅಂತಹ ಪದಗಳನ್ನು ಭಾವಸೂಚಕ ಅವ್ಯಯಗಳೆಂದು ಕರೆಯುತ್ತಾರೆ. ಈಗ ನಮಗೆ ಕೋಪ ಆದಾಗ, ಅಥವಾ ತುಂಬ ಖುಷಿಯಾದಾಗ, ತುಂಬ ದುಃಖ ಬಂದಾಗ, ಅಥವಾ ನಮಗೆ ಒಂದು ವಿಷಯದ ಬಗ್ಗೆ ಬಹಳ ಮೆಚ್ಚುಗೆ ಆಗಿದೆ, ಅಥವಾ ಏನಾದರೂ ಒಂದು ಆಕ್ಷೇಪ ಇದೆ, ತಿರಸ್ಕಾರ ಇದೆ, ಇಂತಹ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ನಾವು ಕೆಲವೊಂದಿಷ್ಟು ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಅದಕ್ಕೆ ಅರ್ಥನೇ ಇಲ್ಲದೆ ಇರುವಂಥ ಕೆಲವೊಂದಿಷ್ಟು ಶಬ್ದಗಳನ್ನು ಬಳಸ್ತೀವಿ. ಅಂತಹ ಶಬ್ದಗಳನ್ನು ಭಾವಸೂಚಕ ಅವ್ಯಯಗಳು ಅಂತ ಹೇಳೋದು. ಇಲ್ಲಿ ಉದಾಹರಣೆಯನ್ನು ನೋಡೋಣ. ಆಹಾ ಅಂತ ಇದೆ, ಅನಂತರ ಬಳಿರೆ ಅಂತ ಇದೆ, ಇದನ್ನ ಬಲಾರೆ ಅಂತ ಕೂಡ ಬಳಸ್ಕೊಳ್ಬೋದು. ಅನಂತರ ಅಯ್ಯೋ, ಓಹೋ, ಹೋ, ಆಹಾ, ಆ, ಓ ಅಂತ ಏನೋ ಭಾವ ತುಂಬಿ ಹೇಳುವಂಥ ಕೆಲವೊಂದಿಷ್ಟು ಶಬ್ದಗಳಿರುತ್ತಲ್ಲ, ಸೊ ಅಂತಹ ಪದಗಳೇನಾಗ್ತವೆ ಭಾವಸೂಚಕ ಅವ್ಯಯಗಳು. ಇದಕ್ಕೆ ನಾವು ಈಗ ಅರ್ಥ ಹೇಳಿ ಅಂತ ಅಂದರೆ ನಾವು ಹೇಳೋಕ್ಕೆ ಸಾಧ್ಯನಾ? ಆಹಾ ಅನ್ನೋದಕ್ಕೆ ಅರ್ಥ ಏನಿದೆ, ಅಯ್ಯೋ ಅನ್ನೋದಕ್ಕೆ ಏನಿದೆ ಅರ್ಥ, ಓಹೋ ಅನ್ನೋದಕ್ಕೆ ಏನಿದೆ ಅರ್ಥ, ಆದರೂ ಕೂಡ ನಾವು ಭಾವನೆಯನ್ನು ವ್ಯಕ್ತಪಡಿಸ್ಲಿಕ್ಕೆ ಬಳಸ್ತೀವಿ, ಹೌದಾ? ಸೊ ಹಾಗಾಗಿ ಇದು ಭಾವಸೂಚಕ ಅವ್ಯಯ. ನೆಕ್ಸ್ಟು ಕ್ರಿಯಾರ್ಥಕ ಅವ್ಯಯ. ಸಿಂಪಲ್ ಆಗಿದೆ, ಕ್ರಿಯೆಯನ್ನು ಸೂಚಿಸುವಂತಹ ಅವ್ಯಯಗಳು. ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯಗಳನ್ನು ಕ್ರಿಯಾರ್ಥಕ ಅವ್ಯಯಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ಹೇಳೋದಾದರೆ ಹೌದು, ಅಹುದು ಅಂತ ಇದೆ. ಹೌದು ಅನ್ನೋದು ಕೂಡ ಬರುತ್ತೆ, ಅಹುದು ಅನ್ನೋದು ಕೂಡ ಇದೆ. ಸಾಕು, ಅಲ್ಲ, ಬೇಡ, ಉಂಟು ಇತ್ಯಾದಿ ಪದಗಳೆಲ್ಲವೂ ಕೂಡ ಕ್ರಿಯೆಯನ್ನು ಸೂಚಿಸುವಂತಹ ಪದಗಳು. ಓಕೆ. ಈಗ ನಿಮ್ಮದು ಊಟ ಆಯಿತಾ ಅಂತ ಕೇಳ್ತೀವಿ ಪ್ರಶ್ನೆ. ಅದಕ್ಕೆ ಆಗಿದೆ ಅಂತ ಹೇಳೋದಕ್ಕೆ ನಾವೇನಂತ ಹೇಳ್ತೀವಿ? ಹೌದು, ಆಯಿತು ಅಂತ ಹೇಳ್ತೀವಿ. ಹೌದು ಅಂದರೆ ಅಲ್ಲಿ ಆಗಿದೆ, ಕ್ರಿಯೆ ಆಗಿದೆ, ಆಗಿದೆ ಅನ್ನುವಂತಹ ಒಂದು ಪದವನ್ನು ಬಳಸಿ ಹೇಳ್ತೀವಿ, ಹೌದಾ? ಹೌದು ಅನ್ನೋದು ಒಂದು ಕ್ರಿಯೆಯನ್ನು ಸೂಚಿಸುವಂಥದ್ದು. ಈಗ ನಿಮಗೆ ಈ ಒಂದು ವಸ್ತು ಬೇಕಾ ಅಂತ ಕೇಳಿದಾಗ ಬೇಡ ಅಂತ ಹೇಳ್ತೀವಿ, ಇದು ಕೂಡ ಒಂದು ಕ್ರಿಯೆನೇ. ಹಾಗಾಗಿ ಕ್ರಿಯೆಯನ್ನು ಸೂಚಿಸುವಂತಹ ಪದಗಳೆಲ್ಲವೂ ಕೂಡ ಕ್ರಿಯಾರ್ಥಕ ಅವ್ಯಯಗಳು. 5ನೆಯ ವಿಧ ಯಾವುದು ಅಂದರೆ ಸಂಬಂಧಾರ್ಥಕ ಅವ್ಯಯಗಳು. ಎರಡು ಪದಗಳನ್ನಾಗಲಿ ಹಲವು ಪದಗಳನ್ನು ಅಥವಾ ಹಲವು ಪದ ಸಮುಚ್ಚಯಗಳನ್ನಾಗಲಿ ವಾಕ್ಯಗಳನ್ನಾಗಲಿ ಜೋಡಿಸುವಂತಹ ಅಥವಾ ಸಂಬಂಧಗೊಳಿಸುವಂತಹ ಪದಗಳೇ ಸಂಬಂಧಾರ್ಥಕ ಅವ್ಯಯಗಳು. ಓಕೆ. ಇಲ್ಲಿ ಒಂದು ಎರಡು ಪದಗಳನ್ನು ಅಥವಾ ಎರಡು ವಾಕ್ಯಗಳನ್ನು ಅಥವಾ ಎರಡು ಪದ ಸಮುಚ್ಚಯಗಳನ್ನು ಜೋಡಿಸಿ ಹೇಳುವುದಕ್ಕೆ ಬಳಸುವಂತಹ ಸಮುಚ್ಚಯ ಪದಗಳನ್ನು ನಾವು ಏನಂತ ಕರಿತೀವಿ? ಸಂಬಂಧಾರ್ಥಕ ಅವ್ಯಯಗಳು ಅಂತ ಹೇಳೋದು. ಉದಾಹರಣೆಗೆ ಈಗ ಒಂದು ಉದಾಹರಣೆ ಇಲ್ಲಿ ಮತ್ತು ಅಂತ ಇದೆ. ಈಗ ಎರಡು ವಸ್ತುಗಳನ್ನು ಹೇಳಬೇಕಾದ್ರೆ ಅದರ ನಡುವೆ ನಾವು ಮತ್ತು ಅನ್ನೋದನ್ನು ಬಳಸ್ತೀವಿ, ಅಥವಾ ಎರಡು ವಾಕ್ಯಗಳನ್ನು ಹೇಳುವಾಗ, ಎರಡು ಪದಗಳನ್ನು ಹೇಳುವಾಗ ಅಥವಾ ಅನ್ನೋದನ್ನು ಬಳಸ್ತೀವಿ, ಆದ್ದರಿಂದ ಅನ್ನೋದನ್ನು ಬಳಸ್ತೀವಿ, ನಂತರ ಅನ್ನೋದನ್ನು ಬಳಸ್ತೀವಿ, ಅನ್ನೋದನ್ನು ಬಳಸ್ತೀವಿ, ಅಲ್ಲದೆ ಅನ್ನೋದನ್ನು ಬಳಸ್ತೀವಿ. ಸೊ ಇದೆಲ್ಲ ಪದಗಳೇನಾಗುತ್ತೆ? ಸಂಬಂಧಾರ್ಥಕ ಅವ್ಯಯಗಳಲ್ಲಿ ಬರುವಂಥದ್ದು. ಇದಕ್ಕೆ ಉದಾಹರಣೆಯನ್ನು ನೋಡೋಣ. ಈಗ ಅನ್ನೋದಕ್ಕೆ ಉದಾಹರಣೆ ಇಲ್ಲಿದೆ ನೋಡಿ. ಅನ್ನೋದಕ್ಕೆ ಉದಾಹರಣೆ: ರಾಮನೂ ಲಕ್ಷ್ಮಣನೂ ಸೀತೆಯೂ ಕಾಡಿಗೆ ಹೊರಟರು. ಓಕೆ. ಇಲ್ಲಿ ರಾಮ ಮತ್ತು ಲಕ್ಷ್ಮಣ ಮತ್ತು ಸೀತೆಯು ಅನ್ನೋದಕ್ಕಿಂತ ಅನ್ನುವಂತಹ ಒಂದು ಪದವನ್ನು ಬಳಸಿ ಅದನ್ನು ಜೋಡಣೆ ಮಾಡಲಾಗಿದೆ. ರಾಮನೂ ಲಕ್ಷ್ಮಣನೂ ಸೀತೆಯೂ ಕಾಡಿಗೆ ಹೊರಟರು. ಇದನ್ನು ಪದಗಳ ಜೋಡಣೆ ಅಂತ ಹೇಳ್ತೀವಿ. ಇನ್ನು ಪದ ಸಮುಚ್ಚಯ ಜೋಡಣೆ ಅಂದರೆ ಅವನು ಬರುವುದೂ ಬೇಡ, ಆ ಕೆಲಸ ಆಗುವುದೂ ಬೇಡ.
ಸೊ ಇಲ್ಲೂ ಕೂಡ ಊ ಅನ್ನೋದನ್ನು ಬಳಸಿ ನಾವು ಅದನ್ನು ಜೋಡಣೆ ಮಾಡಿದ್ದೀವಿ. ಅವನು ಬರುವುದೂ ಬೇಡ, ಆ ಕೆಲಸ ಆಗುವುದೂ ಬೇಡ ಅನ್ನೋದು. ಹಾಗಾದರೆ ನಾವು ಒಂದು ವಾಕ್ಯವನ್ನು ಜೋಡಣೆ ಮಾಡಬೇಕಾದ್ರೆ ಆದ್ದರಿಂದ ಅನ್ನೋದನ್ನು ಬಳಸ್ತೀವಿ. ಇಲ್ಲಿ ನೋಡಿ, ಅವನು ಬರಲಿಲ್ಲ, ಆದ್ದರಿಂದ ನಾನೂ ಬರಲಿಲ್ಲ. ಇಲ್ಲಿ ಆದ್ದರಿಂದ ಅನ್ನೋದು ಸಂಬಂಧಾರ್ಥಕ ಅವ್ಯಯ ಆಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ವಿಧ ಅವಧಾರಣೆ. ಓಕೆ, ಅವಧಾರಣಾರ್ಥಕ ಅವ್ಯಯ ಅಂತ ಬರುತ್ತೆ. ಒಂದು ನಿಶ್ಚಯಾರ್ಥದಲ್ಲಿರುವ ಅವ್ಯಯವನ್ನು ಅವಧಾರಣಾರ್ಥಕ ಅವ್ಯಯ ಎಂದು ಕರೆಯುತ್ತಾರೆ. ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯವಾಗಿ ಹೇಳುವ ಸಂದರ್ಭದಲ್ಲಿ ಈ ಅವ್ಯಯಗಳನ್ನು ಬಳಸಲಾಗುತ್ತದೆ. ಈಗ ಒಂದು ಗುಂಪಿದೆ, ಅದರಲ್ಲಿ ನಿರ್ದಿಷ್ಟವಾಗಿ ಅದೇ ವಸ್ತು ಅಥವಾ ಅದೇ ವ್ಯಕ್ತಿ ಅಂತ ಹೇಳೋದಕ್ಕೆ ಬಳಸುವಂತಹ ಪದಗಳು. ಈಗ ಹಲವಾರು ಒಂದು ವಸ್ತುಗಳನ್ನಿಟ್ಟಾಗ ಅದೇ ನನ್ನ ವಸ್ತು ಅಂತ ಹೇಳ್ತೀವಿ. ಇಲ್ಲಿ ಅದೇ ಅಂತ ಬಳಸ್ತೀವಲ್ಲ, ಅದು ಅವಧಾರಣೆ. ಅಥವಾ ಹಲವಾರು ಜನರು ನಿಂತಿರ್ತಾರೆ, ಅದರಲ್ಲಿ ಆತನೇ ನಮ್ಮವರು ಅಂದರೆ ಆತ ನಮಗೆ ಸಂಬಂಧಪಟ್ಟವರು ಅಂತ ಹೇಳೋದಕ್ಕೆ ಅವನೇ ಅಂತ ಬಳಸ್ತೀವಿ. ಹೌದಾ? ಸೊ ಈ ರೀತಿ ಅವನೇ, ಅದನ್ನೇ ನಿರ್ದಿಷ್ಟವಾಗಿ ಹೇಳುವಂಥದ್ದು. ಉದಾಹರಣೆಗೆ ಅವನೇ, ಅದುವೇ, ನೀನೇ, ಅವಳೇ, ಅವರೇ ಇತ್ಯಾದಿ ಪದಗಳ ಕೊನೆಯಲ್ಲಿರುವ ಎ ಎಂಬ ಅಕ್ಷರವೇ ಅವಧಾರಣಾರ್ಥಕ ಅವ್ಯಯ. ಓಕೆ, ತುಂಬ ಸಿಂಪಲ್ ಆಗಿದೆ. ನಿರ್ದಿಷ್ಟವಾಗಿ ಅವರೇ ಅಥವಾ ಅದೇ ವಸ್ತು ಅಂತ ಗುರುತಿಸೋದಕ್ಕೆ ಬಳಸುವಂಥದ್ದು. ನೆಕ್ಸ್ಟ್ ಪ್ರಶ್ನಾರ್ಥಕ ಅವ್ಯಯ, ಪ್ರಶ್ನೆಗಳನ್ನು ಒಳಗೊಂಡಿರುವಂತಹ ಅವ್ಯಯ. ಸಿಂಪಲ್ ಇದು. ಪ್ರಶ್ನೆ ಕೇಳುವಾಗ ಬಳಸುವ ಅವ್ಯಯ ಶಬ್ದಗಳು ಪ್ರಶ್ನಾರ್ಥಕ ಅವ್ಯಯ ಎನಿಸುವವು. ಉದಾಹರಣೆಗೆ ಅವನು ಬಂದನೆ, ಅದು ಏನು, ಎಲ್ಲಿ, ಯಾವುದು, ಯಾರು, ಅವರು ಬಂದರೆ, ಇದು ಎಷ್ಟು, ಹೇಗೆ ಇಂತಹ ಪದಗಳನ್ನು ಬಳಸಿದ್ರೆ ಅದು ಏನಾಗುತ್ತೆ? ಪ್ರಶ್ನಾರ್ಥಕ ಅವ್ಯಯ ಆಗುತ್ತೆ. ನೆಕ್ಸ್ಟ್ ಬರೋದು ಸಂಬೋಧಕಾವ್ಯಯ. ಓಕೆ, ಸಂಬೋಧನೆ ಮಾಡಿಸ್ಲಿಕ್ಕೆ ಬಳಸುವಂತಹ ಪದಗಳು. ಕರೆಯುವಾಗ ಉಪಯೋಗಿಸುವಂತಹ ಶಬ್ದಗಳು ಎಲೋ, ಎಲ, ಎಲೆ, ಎಲೋ, ಓ ಅಂತ ನಾವು ಈಗ ಒಬ್ಬರನ್ನ ಕುರಿತು ಕರೆಯುವಾಗ ನಾವು ಈ ಒಂದು ಪದಗಳನ್ನು ಬಳಸ್ತೀವಿ. ಇದು ನಮಗೆ SLC ಪಠ್ಯಪುಸ್ತಕದಲ್ಲಿ ಇಲ್ಲ, 10ನೇ ತರಗತಿಯಲ್ಲಿ ಇಲ್ಲ, ಬೇರೆ ವ್ಯಾಕರಣ ಪುಸ್ತಕದಲ್ಲಿತ್ತು, ಹಾಗಾಗಿ ಇದನ್ನು ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಕೃದಂತಾವ್ಯಯ, ತದ್ದಿತಾಂತ ಅವ್ಯಯ ಅಂತ ಇದೆ. ಇದಕ್ಕೆ ತುಂಬ ಡೀಟೇಲ್ ಆಗಿರುವಂತಹ ಒಂದು ಕ್ಲಾಸನ್ನೇ ಮಾಡಬೇಕು, ಯಾಕಂದರೆ ಅದರ ವಿಧಗಳೇ ಬೇರೆ ಇದೆ. ಆದರೆ ಇಲ್ಲಿ ಶಾರ್ಟಾಗಿ ಹೇಳ್ತೀನಿ, ಕೃದಂತಾವ್ಯಯ ಅಂದರೆ ಏನು, ತದ್ದಿತಾಂತ ಅವ್ಯಯ ಅಂದರೆ ಏನು ಅಂತ. ಕೃದಂತ ಅಂತ ಅಂದರೆ ಧಾತುಗಳ ಮೇಲೆ ಉತ್ತು, ಅದೇ, ಉತ್ತ, ದರೆ, ಅಲು ಪ್ರತ್ಯಯಗಳು ಬಂದರೆ ಅದು ಕೃದಂತಾವ್ಯಯ ಎನಿಸುವುದು. ಉದಾಹರಣೆಗೆ ಉಣ್ಣು ಅಧಿಕ್ ಉತ್ತ, ಉಣ್ಣುತ್ತ. ನೋಡು ಅಧಿಕ್ ಅದೇ, ನೋಡದೆ. ನೋಡು ಅಧಿಕ್ ಉತ್ತ, ನೋಡುತ್ತಾ. ಕಾಡು ಅಧಿಕ್ ಅದೇ, ಕಾಡದೆ. ಓಕೆ, ಧಾತುಗಳ ಮೇಲೆ ಅಂದರೆ ಕ್ರಿಯಾಪ್ರಕೃತಿ, ಕ್ರಿಯಾಪದದ ಮೂಲ ರೂಪವನ್ನು ನಾವು ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ ಹೇಳ್ತೀವಿ. ಅವುಗಳಿಗೆ ಕೆಲವೊಂದಿಷ್ಟು ಪ್ರತ್ಯಯಗಳು, ಈಗ ಉದಾಹರಣೆಗೆ ಉತ್ತು, ಅದೇ, ಉತ, ದರೆ, ಅಲು ಈ ರೀತಿ ಹಲವು ಪ್ರತ್ಯಯಗಳು ಸೇರಿ ಒಂದು ಪದವಾದರೆ ಅದನ್ನು ನಾವು ಕೃದಂತ ಅವ್ಯಯ ಅಂತ ಹೇಳ್ತೀವಿ. ಅದು ಕ್ರಿಯೆಗೆ ಸೇರಿರಬೇಕು. ಓಕೆ, ಕ್ರಿಯಾಪದಗಳೇನಿರುತ್ತೆ, ಕ್ರಿಯಾಪದದ ಮೂಲ ರೂಪ ಏನಿರುತ್ತೆ ಅದಕ್ಕೆ ಸೇರಿದರೆ, ಈಗ ಉಣ್ಣು ಅನ್ನೋದು ಒಂದು ಧಾತು, ಅನಂತರ ನೋಡು ಅನ್ನೋದು ಧಾತು, ಅನಂತರ ಕಾಡು ಅನ್ನೋದು ಧಾತು. ಹೌದಾ? ಇದಕ್ಕೆ ಪ್ರತ್ಯಯಗಳು ಸೇರಿ ಒಂದು ಪದವಾದರೆ ಅದನ್ನು ನಾವೇನಂತ ಕರಿತೀವಿ? ಕೃದಂತಾವ್ಯಯ ಅಂತ ಕರೆಯೋದು. ಅನಂತರ ತದ್ದಿತಾಂತ ಅವ್ಯಯ ಅಂದರೆ ಸೇಮ್ ಅದೇ ರೀತಿಯೇ, ಅಲ್ಲಿ ಕ್ರಿಯೆಗೆ ಅಂದರೆ ಕ್ರಿಯಾಪದದ ಮೂಲ ರೂಪಕ್ಕೆ ಪ್ರತ್ಯಯಗಳು ಸೇರ್ತಿತ್ತು, ಇಲ್ಲಿ ನಾಮಪದಕ್ಕೆ ಅವ್ಯಯಗಳು ಸೇರುತ್ತೆ, ಪ್ರತ್ಯಯಗಳು ಸೇರಿಕೊಂಡು ಅವ್ಯಯ ಆಗುತ್ತೆ. ಓಕೆ, ನಾಮಪದದ ಜೊತೆಗಿರುವ ಅವ್ಯಯವನ್ನು ತದ್ದಿತಾಂತ ಅವ್ಯಯ ಎನ್ನುವರು. ಇಲ್ಲಿ ನಾಮಪದದ ಜೊತೆಗೆ ಯಾವೆಲ್ಲ ಪ್ರತ್ಯಯಗಳು ಸೇರುತ್ತೆ ಅಂದರೆ ಅಂತೆ, ತನಕ, ಓಸ್ಕರ, ಓಸುಗ, ಓಲ್, ವರೆಗೆ, ಇಂಥ, ಹೋಲು, ಮಟ್ಟಿಗೆ ಆಗಿ ಇಂಥ ಮುಂತಾದ ಪ್ರತ್ಯಯಗಳು ಸೇರಿದಾಗ ತದ್ದಿತಾಂತ ಅವ್ಯಯಗಳು ಎನಿಸಿಕೊಳ್ಳುತ್ತದೆ. ಈಗ ನಮಗೆ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂತ ಅಂದರೆ, ರಾಮನಂತೆ ಇದು ಯಾವ ಅವ್ಯಯ ಅಂತ ಕೇಳ್ತಾರೆ, ಇದು ತದ್ದಿತಾಂತ ಅವ್ಯಯ. ಅದರಲ್ಲಿ ವಿಧಗಳ ಮೇಲೆ ಕೂಡ ಪ್ರಶ್ನೆ ಆಗುತ್ತೆ. ವಿಧಗಳನ್ನು ಮಾಡಬೇಕು ಅಂದರೆ ಅದಕ್ಕೆ ಒಂದು ಸಪ್ರೇಟ್ ಸೆಷನನ್ನು ಮಾಡಬೇಕು. ಸೊ ಇಲ್ಲಿ ಶಾರ್ಟ್ ಫಾರ್ಮ್ ಆಗಿ ಹೇಳಿದ್ದೀನಿ. ಕೃದಂತಾವ್ಯಯ ಅಂದರೆ ಕ್ರಿಯಾ ಪ್ರಕೃತಿಗೆ ಪ್ರತ್ಯಯಗಳು ಸೇರೋದು, ಧಾತುವಿಗೆ ಪ್ರತ್ಯಯಗಳು ಸೇರಿದರೆ ಅದು ಕೃದಂತಾವ್ಯಯ. ತದ್ದಿತಾಂತ ಅವ್ಯಯ ಅಂದರೆ ನಾಮಪದಗಳಿಗೆ ನಿರ್ದಿಷ್ಟವಾದಂಥ ಕೆಲವೊಂದಿಷ್ಟು ಪ್ರತ್ಯಯಗಳು ಸೇರಿದರೆ ಅದನ್ನು ತದ್ದಿತಾಂತ ಅವ್ಯಯ ಅಂತ ಕರಿತೀವಿ. ಓಕೆ, ಸೊ ಇದಿಷ್ಟು ಅವ್ಯಯಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 10 ವಿಧಗಳ ಕುರಿತಾಗಿ ಹೇಳಿದ್ದೀನಿ. ಪ್ರತಿಯೊಂದಕ್ಕೂ ಕೂಡ ಉದಾಹರಣೆಯನ್ನು ತಿಳಿಸಿ ಹೇಳಿದ್ದೀನಿ.
ಇವುಗಳ ಮೇಲೆ ನಮಗೆ ಖಂಡಿತವಾಗ್ಲೂ ಪ್ರಶ್ನೆ ಇದ್ದೇ ಇರುತ್ತೆ. ಅದರಲ್ಲೂ ಸಾಮಾನ್ಯ ಅವ್ಯಯದ ಮೇಲೆ, ಅನಂತರ ಕ್ರಿಯಾರ್ಥಕ ಅವ್ಯಯ, ಅನುಕರಣಾವ್ಯಯ, ಭಾವಸೂಚಕ ಇವುಗಳ ಮೇಲೆ ಪ್ರಶ್ನೆ ಇದ್ದೇ ಇರುತ್ತೆ. ಒಂದು ಸರ್ತಿ ಇದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಈ ತರಗತಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಗ ನೆಕ್ಸ್ಟು ವಿಭಕ್ತಿ ಪ್ರತ್ಯಯಗಳ ಮೇಲೆ ಮಾಹಿತಿಯನ್ನು ನೋಡ್ತಾ ಹೋಗೋಣ. ವಿಭಕ್ತಿ ಪ್ರತ್ಯಯ ಅಂದರೆ ಏನು, ಅದರಲ್ಲಿ ಯಾವ ಪ್ರತ್ಯಯಗಳು ಬರುತ್ತೆ, ಕಾರಕಾರ್ಥ ಯಾವುದು, ಹಳೆಗನ್ನಡ ವಿಭಕ್ತಿ ಪ್ರತ್ಯಯವನ್ನು ಯಾವ ರೀತಿ ಗುರುತಿಸೋದು ಅನ್ನೋದನ್ನು ನೋಡೋಣ. ಈಗ ವಿಭಕ್ತಿ ಪ್ರತ್ಯಯ ಅಂದರೆ ಏನು, ಮತ್ತು ಹೊಸಗನ್ನಡ ವಿಭಕ್ತಿ ಪ್ರತ್ಯಯ, ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಜೊತೆಗೆ ಕಾರಕಾರ್ಥವನ್ನು ಕೂಡ ನೋಡ್ತಾ ಹೋಗೋಣ. ಅವುಗಳ ಮೇಲೆ ನಮಗೆ ಪ್ರಶ್ನೆ ಆಗುತ್ತೆ. ಮೊದಲನೇದಾಗಿ ವಿಭಕ್ತಿ ಪ್ರತ್ಯಯ ಅಂದರೆ ಏನು, ಇದು ನಮಗೆ 10ನೇ ತರಗತಿ ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವಂತಹ ಹೇಳಿಕೆ. ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪಾದಾನ, ಅಧಿಕರಣಾದಿ ಕಾರಕಾರ್ಥಗಳನ್ನು ಹೊಂದಿರುವ ಪ್ರತ್ಯಯಗಳೇ ವಿಭಕ್ತಿ ಪ್ರತ್ಯಯಗಳು. ಓಕೆ, ಒಂದು ವಿಭಕ್ತಿ ಪ್ರತ್ಯಯ ಅಂತ ಅಂದರೆ ಕರ್ತೃಕಾರಕ, ಕರ್ಮಕಾರಕ, ಕರಣಕಾರಕ, ಸಂಪ್ರದಾನಕಾರಕ, ಅಪಾದಾನಕಾರಕ, ಅಧಿಕರಣಾದಿಕಾರಕ ಅರ್ಥಗಳನ್ನು ಹೊಂದಿರುವ ಪ್ರತ್ಯಯಗಳೇ ವಿಭಕ್ತಿ ಪ್ರತ್ಯಯಗಳು ಅಂತ ಕೊಡಲಾಗಿದೆ. ಸೊ ಇವುಗಳನ್ನೇ ನಾವು ಕಾರಕಾರ್ಥದಲ್ಲಿ ಓದುವಂಥದ್ದು. ಈ ವಿಭಕ್ತಿ ಪ್ರತ್ಯಯಗಳು ಹಳೆಗನ್ನಡ ಮತ್ತು ಹೊಸಗನ್ನಡದಲ್ಲಿ ಯಾವ ರೂಪದಲ್ಲಿದೆ ಎಂಬುದನ್ನು ನೋಡೋಣ. ಓಕೆ, ಹಳೆಗನ್ನಡ ಮತ್ತು ಹೊಸಗನ್ನಡಕ್ಕೆ ಪ್ರತ್ಯಯಗಳಲ್ಲಿ ವ್ಯತ್ಯಾಸ ಆಗುತ್ತೆ. ನಮಗೆ ಹಳೆಗನ್ನಡ ಪ್ರತ್ಯಯದ ಉದಾಹರಣೆಯನ್ನು ಕೊಟ್ಟು ಕೂಡ ಪ್ರಶ್ನೆಯನ್ನು ಕೇಳಿರ್ತಾರೆ. ಸೊ ಇಲ್ಲಿ ಒಂದು ಕಾಲಮ್ ಇದೆ. ಈ ಒಂದು ಚಾರ್ಟಲ್ಲಿ ನೀವು ಕಂಪ್ಲೀಟಾಗಿ ವಿಭಕ್ತಿ ಪ್ರತ್ಯಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೋದು. ಓಕೆ, ಇಲ್ಲಿ ವಿಭಕ್ತಿಗಳನ್ನು ಕೊಟ್ಟಿದ್ದಾರೆ. ಒಟ್ಟು 7 ವಿಭಕ್ತಿಗಳು, ಅನಂತರ 7 ಕಾರಕಗಳು, 7 ಪ್ರತ್ಯಯಗಳು, ಅನಂತರ ಅದಕ್ಕೆ 7 ಉದಾಹರಣೆ ಇದೆ, ಹೊಸಗನ್ನಡದ ಉದಾಹರಣೆ, ಅನಂತರ 7 ಹಳೆಗನ್ನಡ ಪ್ರತ್ಯಯ ಮತ್ತು ಅದಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಈಗ ನಿಮಗೆ ಒಂದು ಸಲಹೆ ಏನು ಅಂತ ಅಂದರೆ, ಈಗ ನೀವು ಹೊಸಗನ್ನಡ ಪ್ರತ್ಯಯ ಹೇಳ್ರಿ ಅಂದರೆ ಹೇಗೆ ಹೇಳ್ತೀರಿ, ಪ್ರಥಮವು ದ್ವಿತೀಯ ಅನ್ನು ತೃತೀಯದಿಂದ ಚತುರ್ಥಿಗೆ ಪಂಚಮಿ ದೆಸೆಯಿಂದ ಷಷ್ಠಿ ಸಪ್ತಮಿ ಅಲ್ಲಿ ಅಂತ ಪಟಪಟ ಅಂತ ಬೈಪಟ ಮಾಡಿರ್ತೀರ, ಹೇಳಿಬಿಡ್ತೀರ. ಹೌದಾ? ಸೊ ಇದು ಸುಲಭ. ಇಲ್ಲಿ ವಿಭಕ್ತಿ ಪ್ರತ್ಯಯ ಯಾವುದು ಕೊಟ್ಟರೂ ಕೂಡ ನೀವು ಹೊಸಗನ್ನಡದಲ್ಲಿ ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಾ. ಇದರಲ್ಲಿ ಯಾವುದೇ ನಿಮಗೆ ಡೌಟ್ ಇಲ್ಲ. ಆದರೆ ಕಾರಕಾರ್ಥಗಳೇನಾಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಸೊ ಅದನ್ನು ಕೂಡ ನೀವು ಇದು ಹೇಗೆ ಬೈ ಹಾರ್ಟ್ ಹಾಕಿರ್ತೀರಿ ಅದೇ ರೀತಿ ನೆನ್ಪಿಟ್ಕೊಳ್ಬೇಕು. ಹೇಗೆ ಅಂದರೆ ನಾನು ಒಂದು ಸರ್ತಿ ಹೇಳ್ತೀನಿ. ಈಗ ಪ್ರಥಮ ಕರ್ತೃಕಾರಕ, ದ್ವಿತೀಯ ಇಲ್ಲಿ ನೋಡ್ಕೊಳ್ತಾ ಹೋಗಿ, ಪ್ರಥಮ ಕರ್ತೃಕಾರಕ, ದ್ವಿತೀಯ ಕರ್ಮಕಾರಕ, ತೃತೀಯ ಕರಣಕಾರಕ, ಚತುರ್ಥಿ ಸಂಪ್ರದಾನಕಾರಕ, ಪಂಚಮಿ ಅಪಾದಾನಕಾರಕ, ಷಷ್ಠಿ ಸಂಬಂಧಕಾರಕ, ಸಪ್ತಮಿ ಅಧಿಕರಣಕಾರಕ. ಸೊ ಈ ರೀತಿ ಅದನ್ನು ಬಾಯ್ಪಾಠ ಮಾಡಿಬಿಡಿ. ಓಕೆ, ಆವಾಗ ನಿಮಗೆ ಪ್ರಥಮಕ್ಕೆ ಯಾವ ಕಾರಕ ಬರುತ್ತೆ, ದ್ವಿತೀಯಕ್ಕೆ ಯಾವುದು, ತೃತೀಯಕ್ಕೆ ಯಾವುದು, ಚತುರ್ಥಿಗೆ ಯಾವುದು, ಈ ರೀತಿ ಸುಲಭವಾಗಿ ನೆನ್ಪಿಟ್ಕೊಂಡು ಪರೀಕ್ಷೆಯಲ್ಲಿ ಉತ್ತರವನ್ನು ಆಯ್ಕೆ ಮಾಡೋದಕ್ಕೆ ಸುಲಭ ಆಗುತ್ತೆ. ಸೊ ಈಗ ಹೊಸಗನ್ನಡ ಪ್ರತ್ಯಯ ಮತ್ತು ಕಾರಕಾರ್ಥವನ್ನು ಯಾವ ರೀತಿ ನೆನ್ಪಿಟ್ಕೊಳ್ಬೇಕು ಅನ್ನೋದನ್ನು ಹೇಳಿದ್ದೀನಿ. ಈಗ ಹೊಸಗನ್ನಡ ಪ್ರತ್ಯಯಗಳಿಗೆ ಒಂದು ಉದಾಹರಣೆಯನ್ನು ಸೇರಿಸಿ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಸಾವಿತ್ರಿ ಅನ್ನುವಂಥ ಪದಕ್ಕೆ ಹೊಸಗನ್ನಡ ಪ್ರತ್ಯಯ ಸೇರಿಸಿದ್ದಾರೆ. ಅನಂತರ ಹಳೆಗನ್ನಡ ಪ್ರತ್ಯಯ ಮಮಿಂಕೆ ಎದ್ದದೋಳು ಅಂತ ಇದನ್ನು ನಾವು ಸೂತ್ರದಲ್ಲಿ ಹೇಳೋದು, ಕೇಶಿರಾಜನ ಸೂತ್ರದಲ್ಲಿ ಇದನ್ನು ನಾವು ಮಮಿಂಕೆ ಎದ್ದದೋಳು ಅಂತ ಸೇರಿಸ್ಕೊಂಡು ಹೇಳ್ತೀವಿ. ಇಲ್ಲಿ ಒಂದೊಂದೇ ನೋಡ್ತಾ ಹೋಗೋಣ. ಅದಕ್ಕೆ ಸಾವಿತ್ರಿ ಅನ್ನುವಂಥ ಪದವನ್ನೇ ಸೇರಿಸಿದ್ರೆ ಯಾವ ರೀತಿ ರೂಪವನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಎರಡನ್ನೂ ಒಟ್ಟಿಗೆ ನೋಡ್ತಾ ಹೋಗೋಣ, ಹೊಸಗನ್ನಡ ಮತ್ತು ಹಳೆಗನ್ನಡ. ಹೊಸಗನ್ನಡ ಪ್ರತ್ಯಯ ಉ ಅಂತ ಇದೆ, ಹಳೆಗನ್ನಡ ಪ್ರತ್ಯಯ ಮ ಅಂತ ಇದೆ. ಇಲ್ಲಿ ಸಾವಿತ್ರಿಯು ಅಂತ ಹೊಸಗನ್ನಡ ರೂಪ ಆದರೆ ಇಲ್ಲಿ ಸಾವಿತ್ರಿಯುಂ ಅಂತ ಆಗುತ್ತೆ. ಇಲ್ಲಿ ನೋಡಿ, ಈ ಮ ಅನ್ನೋದೇನಿದೆ ಕಂಪ್ಲೀಟ್ ಸ್ವರ ಸೇರಿಲ್ಲ, ಇದು ಬರೀ ವ್ಯಂಜನ ಅಷ್ಟೇ, ಕೊನೆಯಲ್ಲಿ ಮ ಬರುತ್ತೆ. ಓಕೆ, ಅನಂತರ ಹೊಸಗನ್ನಡ ದ್ವಿತೀಯ ವಿಭಕ್ತಿ ಏನಿದೆ ಅನ್ನು ಅಂತ ಇದೆ, ಸಾವಿತ್ರಿ ಅನ್ನು ಅಂತ ಆಗುತ್ತೆ. ಸೊ ಇದರಲ್ಲಿ ಏನೂ ಡೌಟ್ ಇಲ್ಲ. ಆದರೆ ಹಳೆಗನ್ನಡ ಪ್ರತ್ಯಯ ನೋಡಿ ಅಮ್ ಅಂತ ಬರುತ್ತೆ, ಅನುಸ್ವಾರ ಸೇರಿಕೊಳ್ಳುತ್ತೆ. ದ್ವಿತೀಯ ವಿಭಕ್ತಿಯಲ್ಲಿ ಅಮ್ಮ ಬರುತ್ತೆ, ಅನುಸ್ವಾರ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ, ಸಾವಿತ್ರಿಯಂ ಅಂತ ಆಗುತ್ತೆ. ಸೊ ಇಲ್ಲಿ ನಾನು ಒಂದು ತರಗತಿಯಲ್ಲಿ ರಾಮನಂ ತೃತೀಯ ಅಂತ ಹೇಳಿಬಿಟ್ಟಿದ್ದೆ, ಅದನ್ನು ಈ ಒಂದು ಸಂದರ್ಭದಲ್ಲೂ ಕ್ಲಿಯರ್ ಮಾಡ್ಕೊಳ್ಳಿ, ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ರಾಮನಂ ಅಂತ ಬಂದರೆ ಅದು ದ್ವಿತೀಯ ವಿಭಕ್ತಿ, ತೃತೀಯ ಅಲ್ಲ. ಓಕೆ, ತರಗತಿಯಲ್ಲಿ ಆ ರೀತಿ ಹೇಳಿದ್ದೆ. ಸೊ ಹಾಗಾಗಿ ಮತ್ತೊಮ್ಮೆ ಕರೆಕ್ಷನ್ ಮಾಡ್ತಿದ್ದೀನಿ. ಸಾವಿತ್ರಿಯಂ ಅಂದರೆ ಅಮ್ ಅನ್ನುವಂತಹ ಪ್ರತ್ಯಯ ಸೇರಿದರೆ ಅದು ಯಾವ ವಿಭಕ್ತಿ ಆಗುತ್ತೆ, ದ್ವಿತೀಯ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಇಂ, ಇಂದಂ, ಇಂದೆ ಅಂತ ಸೇರಿಕೊಂಡ್ರೆ ಅದು ಸಾವಿತ್ರಿಯಂ ಅಂತಾಗುತ್ತೆ, ಇಮ್ ಅನ್ನೋದು ಬರುತ್ತೆ. ಓಕೆ, ಆದರೆ
ಹೊಸಗನ್ನಡದಲ್ಲಿ ಇಂದ ಅಂತ ಬರುತ್ತೆ, ಸಾವಿತ್ರಿಯಿಂದ. ಹೊಸಗನ್ನಡ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲ್ಲ, ಯಾಕಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ. ನೆಕ್ಸ್ಟ್ ಚತುರ್ಥಿ. ಇಲ್ಲಿ ನೋಡಿ, ಹೊಸಗನ್ನಡದಲ್ಲಿ ಗೆ, ಇಗೆ, ಇಕೆ ಅಂತ ಇದೆ. ಇದಕ್ಕೆ ಸಾವಿತ್ರಿಗೆ ಅನ್ನೋದನ್ನು ಸೇರಿಸಿ ಪದವನ್ನು ಮಾಡ್ಬೋದು. ಹಳೆಗನ್ನಡದಲ್ಲೂ ಕೂಡ ಏನು ಅಂಥ ವ್ಯತ್ಯಾಸ ಇಲ್ಲ. ಗೆ, ಕೆ ಅಂತ ಬಂದರೆ ಅದು ಹಳೆಗನ್ನಡದ ಚತುರ್ಥಿ ವಿಭಕ್ತಿ ಆಗುತ್ತೆ. ಓಕೆ, ಕೆ ಅಂತ ಸೇರಿಸ್ಕೊಂಡು ಹೇಳ್ಬೋದು, ಅಥವಾ ಕೆ ಅಂತ ಸೇರಿಸ್ಬೋದು, ಅಥವಾ ಕೆಗೆ ಒತ್ತಕ್ಷರ ಕೊಟ್ಟು ಸೇರಿಸಿ ಪದಗಳು ಬಂದರೆ ಅದು ಯಾವುದಾಗುತ್ತೆ, ಚತುರ್ಥಿ ವಿಭಕ್ತಿ. ಸಾವಿತ್ರಿಂಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಉದಾಹರಣೆ. ಓಕೆ, ಗೆ ಅನ್ನೋದನ್ನು ಸೇರಿಸಿ ಒಂದು ಪದ ಮಾಡಿದ್ದಾರೆ. ನೆಕ್ಸ್ಟು ಪಂಚಮಿ ಯಾವುದು ಬರುತ್ತೆ, ಅತ್ತಣಿಮ್ ಅಂತ ಬರುತ್ತೆ. ಅತ್ತಣಿಮ್ ಅಥವಾ ಅತ್ತಣಿಂದಂ, ಅತ್ತಣಿಮ್ ಅಥವಾ ಅತ್ತಣಿಂದಂ ಅಂತ ಬರುತ್ತೆ ಹಳೆಗನ್ನಡದಲ್ಲಿ. ಹೊಸಗನ್ನಡದಲ್ಲಿ ದೆಸೆಯಿಂದ, ಇದಕ್ಕೆ ಸಾವಿತ್ರಿಯ ದೆಸೆಯಿಂದ ಅಂತ ಆಗುತ್ತೆ. ಇಲ್ಲಿ ಸಾವಿತ್ರಿ ಅತ್ತಣಿಮ್ ಅಂತ ಬರುತ್ತೆ. ಅತ್ತಣಿಮ್ ಅಂತ ಬಂದ ತಕ್ಷಣ ಅದು ಪಂಚಮಿ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ, ವಿಶೇಷವಾಗಿರುತ್ತೆ, ಹಾಗಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಸುಲಭ. ಅತ್ತಣಿಮ್ ಅಂತ ಬಂದರೆ ಅದು ಪಂಚಮಿ ಆಗಿರುತ್ತೆ. ನೆಕ್ಸ್ಟು ಷಷ್ಠಿ ಅಂತೂ ಏನು ಕನ್ಫ್ಯೂಷನ್ನೇ ಇಲ್ಲ, ಯಾಕಂದರೆ ಸೇಮ್ ಇರುತ್ತೆ, ಯಾವುದು ಬದಲಾವಣೆ ಇರೋದೇ ಇಲ್ಲ ಹಳೆಗನ್ನಡಕ್ಕೂ ಹೊಸಗನ್ನಡಕ್ಕೂ. ಇಲ್ಲಿ ನೋಡಿ, ಸಂಬಂಧ ಅ, ಅನಂತರ ಸಂಬಂಧಕಾರಕ ಅ ಇದೆ, ಸಾವಿತ್ರಿಯ. ಇಲ್ಲೂ ಕೂಡ ಹಳೆಗನ್ನಡ ಪ್ರತ್ಯಯ ಕೂಡ ಅ ಅಂತಲೇ ಇರುತ್ತೆ, ಸಾವಿತ್ರಿಯ, ಯಾವುದೇ ವ್ಯತ್ಯಾಸ ಇಲ್ಲ. ಆದರೆ ಸಪ್ತಮಿಯಲ್ಲಿ ಹೊಸಗನ್ನಡದಲ್ಲಿ ಅಲ್ಲಿ ಅಂತ ಇರುತ್ತೆ, ಹೊಸಗನ್ನಡದಲ್ಲಿ ಅಲ್ಲಿ ಅಂತ ಇದ್ದರೆ ಇಲ್ಲಿ ಸಾವಿತ್ರಿಯಲ್ಲಿ ಅಂತ ಆಗುತ್ತೆ. ಉದಾಹರಣೆಗೆ ಸೇರಿಸಿ ಹೇಳೋದಾದರೆ, ಒಳ್ ಅನ್ನೋದು ಹಳೆಗನ್ನಡ ಪ್ರತ್ಯಯ, ಇದಕ್ಕೆ ಸೇರಿಸಿ ಹೇಳಿದರೆ ಸಾವಿತ್ರಿಗೆ ಅಂತ ಅದನ್ನು ಸೇರಿಸಿ ಹೇಳಿದರೆ ಸಾವಿತ್ರಿಯೋಳ್ ಅಂತ ಆಗುತ್ತೆ. ಓಕೆ, ಸೊ ಇಲ್ಲಿ ಮತ್ತೊಮ್ಮೆ ಹಳೆಗನ್ನಡ ಪ್ರತ್ಯಯವನ್ನು ನೋಡ್ಕೊಂಬಿಡೋಣ. ಮ ಅಂತ ಬಂದರೆ ಅದು ಪ್ರಥಮ, ಅಮ್ ಅನ್ನೋದರಿಂದ ಕೊನೆಯಾದರೆ, ಅನುಸ್ವಾರದಿಂದ ಕೊನೆಯಾದರೆ ಅದು ದ್ವಿತೀಯ, ಇಮ್, ಇಂದಂ, ಇಂದೆ ಅಂತ ಅದು ಕೊನೆಯಾದರೆ ಅದು ತೃತೀಯ ವಿಭಕ್ತಿ. ಅನಂತರ ಗೆ, ಕೆ ಅಂತ ಬಂದರೆ ಸಾವಿತ್ರಿಂಗೆ ಅಂತ ಆಗಿತ್ತಲ್ವ, ಸೊ ಇದು ಚತುರ್ಥಿ. ಅನಂತರ ಅತ್ತಣಿಮ್ ಅಥವಾ ಅತ್ತಣಿಂದಂ ಅಂತ ಬಂದರೆ ಪಂಚಮಿ, ಅ ಅಂತ ಬಂದರೆ ಅದು ಷಷ್ಠಿ, ಒಳ್ ಅಂತ ಬಂದರೆ ಸಪ್ತಮಿ. ಓಕೆ, ಕಾರಕಾರ್ಥಗಳನ್ನು ನೆನ್ಪಿಟ್ಕೊಳ್ಳೋದನ್ನು ಹೇಳ್ಕೊಟ್ಟಿದ್ದೀನಿ. ಅನಂತರ ಹಳೆಗನ್ನಡ ಪ್ರತ್ಯಯ ಯಾವುದು ಬರುತ್ತೆ ಅನ್ನೋದನ್ನು ಕೂಡ ಹೇಳಿದ್ದೀನಿ. ನಿಮಗೆ ಇನ್ನೂ ಸುಲಭವಾಗಿ ನೆನ್ಪಿಟ್ಕೊಳ್ಬೇಕು ಅಂದರೆ ಕೇಶಿರಾಜನ ಮಮಿಂಕೆಯದದೋಳ್ ಅನ್ನೋದು ಸೂತ್ರವನ್ನು ನೆನ್ಪಿಟ್ಕೊಂಡು ಅದನ್ನು ಆಧರಿಸಿ ನೀವು ವಿಭಕ್ತಿ ಪ್ರತ್ಯಯವನ್ನು ಗುರುತಿಸ್ಬೋದು ಹಳೆಗನ್ನಡ ವಿಭಕ್ತಿ ಪ್ರತ್ಯಯಕ್ಕೆ. ಓಕೆ, ಸೊ ಇದು ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಪಟ್ಟಂತೆ ನಾವು ತಿಳ್ಕೊಳ್ಬೇಕಾದಂತಹ ಪ್ರಮುಖ ಅಂಶಗಳು. ಒಂದು ಕಾರಕಾರ್ಥಗಳು, ಅನಂತರ ಹೊಸಗನ್ನಡ ಪ್ರತ್ಯಯ, ಹಳೆಗನ್ನಡ ಪ್ರತ್ಯಯ, ಯಾವುದೇ ಉದಾಹರಣೆಯನ್ನು ಕೊಟ್ಟರೂ ಕೂಡ ಅದನ್ನು ಗುರುತಿಸುವಂತಹ ಒಂದು ತಿಳುವಳಿಕೆ ನಮಗಿರಬೇಕಾಗತ್ತೆ. ಓಕೆ, ನೆಕ್ಸ್ಟು ವಿಭಕ್ತಿ ಪಲ್ಲಟದ ಮೇಲೆ ಕೂಡ ಪ್ರಶ್ನೆ ಆಗಿತ್ತು, ಹಾಗಾಗಿ ಆ ಮಾಹಿತಿಯನ್ನು ಕೂಡ ಇಲ್ಲಿ ಸೇರಿಸಿದ್ದೀನಿ. ಹಾಗಾದರೆ ವಿಭಕ್ತಿ ಪಲ್ಲಟ ಅಂದರೆ ಏನು? ಇಲ್ಲಿ ನೋಡಿ, ಈಗ ನಾವು ಮಾತನಾಡುವಾಗ ಪ್ರಕೃತಿಗಳಿಗೆ ಯಾವ ವಿಭಕ್ತಿ ಪ್ರತ್ಯಯವನ್ನು ಬಳಸಬೇಕೋ ಅದನ್ನು ಬಳಸದೆ ಬೇರೆ ವಿಭಕ್ತಿ ಪ್ರತ್ಯಯವನ್ನು ಬಳಸಿ ಮಾತನಾಡುವುದುಂಟು. ಹೀಗೆ ಒಂದು ವಿಭಕ್ತಿ ಪ್ರತ್ಯಯದ ಬದಲಿಗೆ ಅರ್ಥ ವ್ಯತ್ಯಾಸವಾಗದಂತೆ ಇನ್ನೊಂದು ವಿಭಕ್ತಿ ಪ್ರತ್ಯಯವನ್ನು ಬಳಸುವ ಕ್ರಮಕ್ಕೆ ನಾವು ವಿಭಕ್ತಿ ಪಲ್ಲಟ ಎನ್ನುತ್ತೇವೆ. ಈಗ ನಾವು ಮಾತನಾಡುವಾಗ ಒಂದು ವಿಭಕ್ತಿ ಪ್ರತ್ಯಯವನ್ನು ಬಳಸ್ತಾ ಇರ್ತೀವಿ, ಅದಕ್ಕೆ ಬದಲಾಗಿ ಇನ್ನೊಂದನ್ನು ಸೇರಿಸಿದರೂ ಕೂಡ ಎಲ್ಲೂ ಅರ್ಥ ವ್ಯತ್ಯಾಸ ಆಗದೇ ಇದ್ದಲ್ಲಿ ಅದನ್ನು ನಾವು ಬಳಸಿದರೆ ಅದು ವಿಭಕ್ತಿ ಪಲ್ಲಟ ಅಂತ ಕರೆಸ್ಕೊಳ್ಳುತ್ತೆ. ಈಗ ಉದಾಹರಣೆಗೆ ದ್ವಿತೀಯ ವಿಭಕ್ತಿಯ ಬದಲಿಗೆ ನಾವು ಚತುರ್ಥಿ ವಿಭಕ್ತಿಯನ್ನು ಕೂಡ ಬಳಸ್ಬೋದು. ಇಲ್ಲಿ ನೋಡಿ, ಊರನ್ನು ಸೇರಿದನು, ಊರಿಗೆ ಸೇರಿದನು. ದ್ವಿತೀಯ ವಿಭಕ್ತಿ ಯಾವುದು? ಊರನ್ನು. ಅನ್ನೋದು ದ್ವಿತೀಯ. ಅದರ ಬದಲಿಗೆ ನಾವು ಗೆ ಅನ್ನುವಂತಹ ಚತುರ್ಥಿ ವಿಭಕ್ತಿಯನ್ನು ಬಳಸಿದ್ರೂ ಕೂಡ ಅಲ್ಲಿ ಅರ್ಥದಲ್ಲಿ ವ್ಯತ್ಯಾಸ ಆಗಲ್ಲ. ಊರನ್ನು ಸೇರಿದನು ಅನ್ನೋದು ಕೂಡ ಒಂದೇ ಅರ್ಥ, ಊರಿಗೆ ಸೇರಿದನು ಅನ್ನೋದು ಕೂಡ ಒಂದೇ ಅರ್ಥ. ಸೊ ಇದನ್ನು ನಾವು ವಿಭಕ್ತಿ ಪಲ್ಲಟ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಉದಾಹರಣೆ ಇದೆ, ಇಲ್ಲಿ ನೋಡಿ. ಬೆಟ್ಟವನ್ನು ಹತ್ತಿದನು, ಇದು ದ್ವಿತೀಯ ವಿಭಕ್ತಿ. ಬೆಟ್ಟಕ್ಕೆ ಹತ್ತಿದನು ಅನ್ನೋದು ಚತುರ್ಥಿ ವಿಭಕ್ತಿ. ಅರ್ಥದಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಇಲ್ಲ. ಈ ರೀತಿ ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಒಂದು ವಿಭಕ್ತಿಯ ಬದಲಿಗೆ ಇನ್ನೊಂದು ವಿಭಕ್ತಿಯನ್ನು ಬಳಸಿ ನಾವು ಹೇಳಿದರೆ ಅದನ್ನು ವಿಭಕ್ತಿ ಪಲ್ಲಟ ಅಂತ ಹೇಳ್ತೀವಿ. ಓಕೆ, ದ್ವಿತೀಯ ವಿಭಕ್ತಿ ಬದಲಿಗೆ ನಾವು ಚತುರ್ಥಿ ವಿಭಕ್ತಿಯನ್ನು ಬಳಸ್ಬೋದು, ಆದರೆ ಅಲ್ಲಿ ಅರ್ಥ ಕೆಡಬಾರ್ದು ಅಷ್ಟೇ. ಓಕೆ, ನೆಕ್ಸ್ಟು
ಪಂಚಮಿ ಬದಲಿಗೆ ತೃತೀಯ ವಿಭಕ್ತಿಯನ್ನು ಬಳಸೋದು ಸಹಜವಾಗಿದೆ. ಯಾಕಂದರೆ ನಾವು ಪಂಚಮಿ ವಿಭಕ್ತಿಯನ್ನು ಎಲ್ಲೂ ಬಳಸೋದೇ ಇಲ್ಲ. ನಾವು ಮಾತನಾಡುವಾಗ ದೆಸೆಯಿಂದ ಅನ್ನುವಂಥ ಪದವನ್ನು ಬಳಸೋದೇ ಇಲ್ಲ, ಹೌದಾ? ಮರದ ದೆಸೆಯಿಂದ ಹಣ್ಣು ಬಿತ್ತು ಅನ್ನೋದು ಪಂಚಮಿ. ಆದರೆ ನಾವು ಹೇಳುವಾಗ ಹಂಗೆ ಹೇಳ್ತೀವ? ಇಲ್ಲ, ಮರದಿಂದ ಹಣ್ಣು ಬಿತ್ತು ಅಂತ ಸಲೀಸಾಗಿ ಹೇಳ್ಬಿಡ್ತೀವಿ. ಹಾಗಾಗಿ ಪಂಚಮಿ ಅನ್ನುವಂಥ ದೆಸೆಯಿಂದ ವಿಭಕ್ತಿ ಪ್ರತ್ಯಯವನ್ನು ನಾವು ಹೆಚ್ಚಾಗಿ ಬಳಸೋದಿಲ್ಲ. ಸೊ ಇದೊಂದು ವಿಭಕ್ತಿ ಪಲ್ಲಟ ಆಗುತ್ತೆ. ಇನ್ನೊಂದು ಉದಾಹರಣೆ ಇದೆ, ಕೌರವನ ದೆಸೆಯಿಂದ ಕೇಡಾಯಿತು. ಇಲ್ಲಿ ಕೌರವನಿಂದ ಕೇಡಾಯಿತು ಅಂತ ತೃತೀಯ ವಿಭಕ್ತಿಯನ್ನು ಬಳಸ್ಕೊಂಡು ಹೇಳ್ತೀವಿ, ಸಿಂಪಲ್ ಆಗಿ ಬಳಸ್ತೀವಿ, ಹೌದಾ? ದೆಸೆಯಿಂದ ಬದಲಿಗೆ ತೃತೀಯ ಇಂದ ಅನ್ನುವಂಥದ್ದನ್ನೇ ಬಳಸ್ತೀವಿ. ಸೊ ಇದನ್ನು ವಿಭಕ್ತಿ ಪಲ್ಲಟ ಅಂತ ಹೇಳ್ತೀವಿ. ಓಕೆ, ಸೊ ವಿಭಕ್ತಿ ಪ್ರತ್ಯಯಗಳಿಗೆ ಸಂಬಂಧಪಟ್ಟಂತೆ ಇಷ್ಟನ್ನು ತಿಳ್ಕೊಂಡ್ರೆ ಸಾಕು ನೀವು. ಓಕೆ, ವಿಭಕ್ತಿ ಪ್ರತ್ಯಯ ಅಂದರೆ ಏನು, ಅದರ ಕಾರಕಾರ್ಥಗಳು, ಹೊಸಗನ್ನಡ ಪ್ರತ್ಯಯ, ಹಳೆಗನ್ನಡ ಪ್ರತ್ಯಯ, ಉದಾಹರಣೆಯನ್ನು ಅದಕ್ಕೆ ಜೋಡಿಸೋದು ನೆನ್ಪಿಟ್ಕೊಳ್ಳಿ. ಅನಂತರ ವಿಭಕ್ತಿ ಪಲ್ಲಟ ಅಂದರೆ ಏನು, ದ್ವಿತೀಯ ವಿಭಕ್ತಿಗೆ ಚತುರ್ಥಿ ವಿಭಕ್ತಿಯನ್ನು ಬಳಸ್ತೀವಿ. ಅನಂತರ ಪಂಚಮಿ ವಿಭಕ್ತಿಯ ಬದಲಿಗೆ ತೃತೀಯ ವಿಭಕ್ತಿಯನ್ನು ಸಾಮಾನ್ಯವಾಗಿ ಬಳಸ್ತೀವಿ. ಇವುಗಳನ್ನು ವಿಭಕ್ತಿ ಪಲ್ಲಟ ಅಂತ ಕರೆಯೋದು. ಓಕೆ, ಸೊ ಇದು ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ನೋಡೋಣ ಅಕ್ಷರಗಣ. ಓಕೆ, ಗಣಗಳಲ್ಲಿ ಎರಡು ವಿಧ, ಒಂದು ಅಕ್ಷರಗಣ ಮತ್ತೊಂದು ಮಾತ್ರಗಣ. ಸೊ ಇದನ್ನು ನಾವೆಲ್ಲರೂ ಕೂಡ ಅಭ್ಯಾಸ ಮಾಡಿರ್ತೀವಿ. ಇವತ್ತಿನ ಈ ಒಂದು ಸೆಷನ್ನಲ್ಲಿ ಅಕ್ಷರಗಣ ಅಂದರೆ ಏನು, ಅದರಲ್ಲಿ ಎಷ್ಟು ವಿಧಗಳು ಬರುತ್ತೆ, ಅದನ್ನು ಸೂತ್ರದ ಸಹಾಯದಿಂದ ನಾವು ಯಾವ ರೀತಿ ನೆನ್ಪಿಟ್ಕೊಳ್ಬೋದು. ಅನಂತರ ಒಂದು ಪದ್ಯ ಕೂಡ ಇದೆ ಅದನ್ನು ನೆನ್ಪಿಟ್ಕೊಳ್ಳೋದಕ್ಕೆ. ಸೊ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅನ್ನೋದನ್ನು ಕೂಡ ನೋಡೋಣ. ಇಲ್ಲಿ ಅಕ್ಷರಗಣ ಅಂದರೆ ಏನು ಅನ್ನೋದಕ್ಕೆ ಮಾಹಿತಿ ಇದೆ. ಇದರ ಹೆಸರೇ ಸೂಚಿಸುವಂತೆ, ಇದರ ಹೆಸರೇ ಹೇಳುವಂತೆ ಈ ಗಣದಲ್ಲಿ ಅಕ್ಷರಗಳ ಸಂಖ್ಯೆ ಪ್ರಧಾನವಾಗಿರುತ್ತೆ. ಓಕೆ, ಅಕ್ಷರಗಳನ್ನು ನಾವು ಮೂರು ಅಕ್ಷರಗಳಿಗೆ ಒಂದು ಗಣ ಅಂತ ಮಾಡ್ತೀವಿ. ಹಾಗಾಗಿ ಇಲ್ಲಿ ಅಕ್ಷರಗಳ ಸಂಖ್ಯೆಯೇ ಪ್ರಧಾನವಾಗಿರುತ್ತೆ ಹೊರತು ಮಾತ್ರೆಗಳು ಇಂತಿಷ್ಟೇ ಇರಬೇಕು ಅನ್ನುವಂತಹ ನಿಯಮ ಇಲ್ಲ. ಓಕೆ, ಅಕ್ಷರಗಳು 3 ಇದ್ದರೆ ಸಾಕು, ಅದನ್ನು ಗಣವಾಗಿ ವಿಂಗಡಣೆ ಮಾಡ್ತೀವಿ. ಸೊ ಅಂಥ ಒಂದು ಪದ್ಧತಿಯನ್ನು ಅಕ್ಷರಗಣ ಪದ್ಧತಿ ಅಂತ ಕರಿತೀವಿ. ಸೊ ಮತ್ತೊಮ್ಮೆ ನೋಡೋಣ. ಇದರ ಹೆಸರೇ ಹೇಳುವಂತೆ ಈ ಗಣದಲ್ಲಿ ಅಕ್ಷರಗಳ ಸಂಖ್ಯೆ ಪ್ರಧಾನವಾಗಿದೆ. ಮಾತ್ರೆಗಳು ಇಂತಿಷ್ಟೇ ಇರಬೇಕು ಎಂಬ ನಿಯಮವಿಲ್ಲ. 3 ಅಕ್ಷರಗಳಿಗೆ ಒಂದರಂತೆ ಗಣ ವಿಭಾಗ ಮಾಡುವಂತಹ ಒಂದು ಪದ್ಧತಿಯನ್ನು ನಾವು ಅಕ್ಷರಗಣ ಪದ್ಧತಿ ಅಂತ ಕರಿತೀವಿ. ಸೊ ಇಲ್ಲಿ ಮಾತ್ರೆಗಳು ಇಂತಿಷ್ಟೇ ಇರಬೇಕು ಅನ್ನುವಂಥ ನಿಯಮ ಇರೋದಿಲ್ಲ. 3 ಅಕ್ಷರಗಳನ್ನು ನಾವು ವಿಭಾಗ ಮಾಡಿ ಅಕ್ಷರಗಣಗಳನ್ನು ಮಾಡ್ತೀವಿ. ಹೀಗೆ ಪದ್ಯದ ಸಾಲಿನಲ್ಲಿ ಬರುವ ಅಕ್ಷರಗಳನ್ನು 3 ಅಕ್ಷರಗಳಿಗೆ ಒಂದರಂತೆ ಗಣವನ್ನು ವಿಭಾಗಿಸಿದ ಬಳಿಕ ಆ ಸಾಲಿನಲ್ಲಿ ಮತ್ತೆ 1 ಅಥವಾ 2 ಅಕ್ಷರಗಳು ಉಳಿತಾವಲ್ವಾ? ಸೊ ಅಂತಹ ಅಕ್ಷರಗಳನ್ನು ನಾವು ಲಘು ಅಥವಾ ಗುರುವಿನಿಂದ ಗುರುತಿಸ್ತೀವಿ. ಓಕೆ, ಉಳಿದಂತೆ ಗಣಗಳಾಗಿ ವಿಂಗಡಿಸಲ್ಪಟ್ಟ ಅಕ್ಷರಗಳ ಮಾತ್ರ ಕ್ರಮಕ್ಕನುಗುಣವಾಗಿ ಆ ಗಣಗಳಿಗೆ ಬೇರೆ ಬೇರೆ ಹೆಸರುಗಳಿರುತ್ತೆ. ಓಕೆ, ಯಗಣ, ಮಗಣ, ತಗಣ ಅಂತ ಆ ಒಂದು ಸೂತ್ರದ ಪ್ರಕಾರ ನಾವು ಅದಕ್ಕೆ ಒಂದು ಹೆಸರನ್ನು ಇಟ್ಟಿರ್ತೀವಿ. ಈ ರೀತಿಯ ಗಣಗಳನ್ನು ಒಂದು ಸೂತ್ರದ ವಾಕ್ಯದಿಂದ ಹೇಳಬಹುದು. ಸೊ ಸೂತ್ರ ಏನಿದೆ ಅಂದರೆ, ಈ ಸೂತ್ರವನ್ನು ನೆನ್ಪಿಟ್ಕೊಂಡ್ರೆ ನಿಮಗೆ ಮಾತ್ರೆಗಳನ್ನು ಗುರುಲಘು ಹಾಕೋದಕ್ಕೂ ಕೂಡ ಸುಲಭ ಆಗುತ್ತೆ, ಮತ್ತು ಅದು ಯಾವ ಗಣ ಅಂತ ಗುರುತಿಸೋದಕ್ಕೂ ಕೂಡ ಸಹಾಯಕವಾಗುತ್ತೆ. ಓಕೆ, ಯಮತ ರಾಜಬಾಣನ್ ಸಲಗಮ್ ಅಂತ ಇಲ್ಲಿ ನಾನು ನಿಮಗೆ ಒಂದು ಜಸ್ಟ್ ಹೇಳ್ತೀನಿ ನೋಡಿ. ಇದನ್ನು ಯಾಕೆ ಸೂತ್ರ ಅಂತ ಹೇಳಿದ್ದಾರೆ ಅಂತ ಅಂದರೆ, ನಾವು ಇದನ್ನು ಅನುಕ್ರಮವಾಗಿ ಬರ್ಕೊಳ್ಬೇಕು, 3 ಅಕ್ಷರವಾಗಿ ಬರ್ಕೊಳ್ತಾ ಹೋಗಬೇಕು. ಯಮತ ಅಂತ ಮೊದಲು ಬರಿತೀವಿ ಮೊದಲನೇ ಸಾಲಿನಲ್ಲಿ. ಆಮೇಲೆ 2ನೇ ಸಾಲನ್ನು ಬರಿಬೇಕಾದ್ರೆ ಯ ಅನ್ನುವಂತಹ ಮೊದಲ ಅಕ್ಷರವನ್ನು ಬಿಟ್ಬಿಡ್ಬೇಕು. ಅನಂತರ ಮಾತಾರ ಅಂತ ಬರಿತೀವಿ 2ನೇ ಸಾಲಿನಲ್ಲಿ. ಅನಂತರ ಮ ಅನ್ನುವಂತಹ ಅಕ್ಷರವನ್ನು ಬಿಟ್ಟು ತಾರಾಜ ಅಂತ ಬರ್ಕೊಳ್ತೀವಿ. ಹೀಗೆ 3 ಅಕ್ಷರಗಳನ್ನು ಬರೋವರೆಗೂ ಕೂಡ ಅದನ್ನು ಬರ್ಕೊಳ್ತಾ ಹೋಗಬೇಕು. ಇಲ್ಲಿದೆ, ಅದನ್ನು ಇಲ್ಲಿ ನಾನು ಪುಸ್ತಕದಲ್ಲಿ ಏನಿದೆ ಅದೇ ಮಾಹಿತಿಯನ್ನು ಆ್ಯಡ್ ಮಾಡಿದ್ದೀನಿ. ಈ ಸೂತ್ರವಾಕ್ಯದ 8 ಅಕ್ಷರಗಳು ಗಣಗಳ ಹೆಸರನ್ನು ಸೂಚಿಸುತ್ತವೆ. ಅವು ಇಂತಿವೆ ಇಲ್ಲಿ ನೋಡಿ. ಸೊ ಈಗ ನೀವು ಮೊದಲನೇದಾಗಿ ಗಣಗಳನ್ನು ನೋಡಿಬಿಡಿ, ಅಕ್ಷರಗಳನ್ನು ನೋಡಿ. ಇಲ್ಲಿ ಅಕ್ಷರಗಳೇನಿದೆ ಅವುಗಳನ್ನು ಈಗ ಯಮಾತ ರಾಜಬಾಣ ಸಲಗಮ್ ಅನ್ನೋದನ್ನು 3 ಅಕ್ಷರಗಳಾಗಿ ಮಾತ್ರ ಬರಿತಾ ಹೋಗಬೇಕು. ಯಮಾತ, ಯ ಮಾತ 3 ಅಕ್ಷರ ಆಯಿತಾ. ಅನಂತರ ನೆಕ್ಸ್ಟ್ 3 ಅಕ್ಷರ ಮಾತ ರ, ಸೂತ್ರದ ನೆಕ್ಸ್ಟ್ ಅಕ್ಷರ ರ. ಯಮಾತ ರಾಜಬಾಣ ಸಲಗಮ್ ಅದನ್ನು ಪೂರ್ತಿಯಾಗಿ ಬರ್ಕೋಬೇಕು ನಾವು. ಅನಂತರ 3 ಅಕ್ಷರಗಳನ್ನಾಗಿ ಬರ್ಕೊಂಡು ಹೋಗೋದು, ಇದು ಕೂಡ 3 ಇದೆ. ಅನಂತರ ತಾರಾಜ, ಸೊ ಮಾ ಅಕ್ಷರವನ್ನು ಬಿಟ್ಟು ತಾರಾಜ ಅಂತ ಬರೆಯೋದು. ಅನಂತರ ರಾಜ ಬಾ, ಪ್ರತಿಯೊಂದರಲ್ಲೂ ಕೂಡ ಮೊದಲನೇ ಅಕ್ಷರವನ್ನು ಬಿಡೋದು. ಜ ಬಾಣ, ಅನಂತರ ಬಾಣಸ, ಅನಂತರ ನಸಲ, ಇದು ಕೂಡ 3. ಅನಂತರ ಕೊನೆಯದಾಗಿ ಬರೋದು ಸಲಗಮ್, ಕೊನೆಯದಾಗಿ ಗಮ್ ಅಂತ ಬರುತ್ತೆ. ಏಕೆಂದರೆ ಸೂತ್ರದಲ್ಲಿ ಯಮತ ರಾಜಬಾಣ ಸಲಗಮ್ ಅಂತ ಕೂಡ, ಹಾಗಾಗಿ ಕೊನೆಯ ಅಕ್ಷರವನ್ನು ಇಲ್ಲಿ ಸೇರಿಸ್ತೀವಿ. ಓಕೆ, ಸೊ ಇದು ಬಂದಾದಮೇಲೆ ಈಗ ಗುರು ಲಘು ಹಾಕೋದಂತೂ ನಮ್ಗೆ ಗೊತ್ತಿರುತ್ತೆ. ಈಗ
ನಮಗೆ ಹ್ರಸ್ವ ಸ್ವರ ಬಂದರೆ ಯಾವ ಮಾತ್ರೆ ಹಾಕಬೇಕು, ದೀರ್ಘ ಸ್ವರ ಬಂದರೆ ಯಾವ ಮಾತ್ರೆ ಹಾಕಬೇಕು ಅಂತ ಗೊತ್ತಲ್ವಾ. ಈಗ ಒಂದನೇದಕ್ಕೆ ಮಾತ್ರ ನಮಗೆ ಇಲ್ಲೇ ಹೇಳ್ತೀನಿ. ಇಲ್ಲಿ ನೋಡಿ, ಯ ಮಾತ ಮೊದಲನೇದೇನಿದೆ ಹ್ರಸ್ವ ಸ್ವರ ಇದೆ, ಹಾಗಾಗಿ ಇಲ್ಲಿ ಗುರು ಬರುತ್ತೆ, ಲಘು ಬರುತ್ತೆ, ಆನಂತರ ಗುರು ಬರುತ್ತೆ. ಹೌದಾ? ಸೊ ಅದೇ ರೀತಿಯಾಗಿ ಪ್ರತಿಯೊಂದು ವಿಂಗಡಣೆಗೂ ಕೂಡ ನಾವು ಮಾತ್ರೆಗಳನ್ನು ಹಾಕಿದಾಗ ಈ ರೀತಿ ಬರುತ್ತೆ. ಸೊ ಇವುಗಳಿಗೆ ನಾವು ಪ್ರಾರಂಭದ ಮೊದಲ ಅಕ್ಷರವನ್ನು ಇಟ್ಕೊಂಡು ಅದರ ಗಣವನ್ನು ಹೆಸರಿಸ್ತೀವಿ. ಓಕೆ, ಇಲ್ಲಿ ನೋಡಿ, ಈಗ ಇದು ಯಾವ ಗಣ ಆಯಿತು? ಯಗಣ. ಅನಂತರ ಮಗಣ, ಅನಂತರ ತಗಣ, ರಗಣ, ಜಗಣ, ಭಗಣ, ನಗಣ, ಸಗಣ. ಇವುಗಳೇನಾಗುತ್ತೆ? ಗಣಗಳ ವಿಧಗಳು. ಒಟ್ಟು ಎಷ್ಟಿದೆ? 8 ಗಣಗಳಿದೆ. ಸೊ ಇದು ಒಂದು ನೆನ್ಪಿಟ್ಕೊಳ್ಳುವಂತಹ ಟ್ರಿಕ್ಸ್. ಇದಕ್ಕಿಂತ ಸುಲಭ ನನಗನ್ಸೋದು ಯಾವುದು ಸುಲಭ ಅಂತ ಅಂದರೆ ಸೂತ್ರವನ್ನು ಕೈಬಿಟ್ಟು ನಾವು ಪದ್ಯವನ್ನು ನೆನ್ಪಿಟ್ಕೊಳ್ಳೋದು. ಇಲ್ಲಿ ನೋಡಿ, ಗುರು ಲಘು ಮೂರಿರೆ ಮನಗಣ, ಗುರು ಲಘು ಮೊದಲಲ್ಲಿ ಬರಲು ಭಯಗಣ, ಗುರು ಲಘು ನಡುವಿರೆ ಜರಗಣ, ಗುರು ಲಘು ಕೊನೆಯಲ್ಲಿ ಬರಲು ಸತಗಣ. ಸೊ ಇದನ್ನು ನೆನ್ಪಿಟ್ಕೊಂಡ್ಬಿಡಿ, ಬಹಳ ಸೂತ್ರ. ಬಹಳ ಈ ಒಂದು ಹಾಡೇನಿದೆ ಬಹಳ ಸುಲಭ ಅನಿಸುತ್ತೆ. ಸೂತ್ರ ನಮಗೆ ಕನ್ಫ್ಯೂಸ್ ಆಗುತ್ತೆ, ಆದರೆ ಇದು ಭಾಳ ನೆನ್ಪಿಟ್ಕೊಳ್ಳೋದಕ್ಕೆ ಸುಲಭ, ಮತ್ತು ಪರೀಕ್ಷೆಯಲ್ಲಿ ಉತ್ತರವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೂ ಕೂಡ ಸುಲಭ ಆಗುತ್ತೆ. ಓಕೆ, ಗುರು ಲಘು ಮೊದಲಲ್ಲಿ ಬರಲು. ಈಗ ನೋಡಿ, ಮೊದಲನೇದು ನೋಡೋಣ. ಸೊ ಇದನ್ನು ಸ್ವಲ್ಪ ಚಿಕ್ಕದು ಮಾಡ್ತೀನಿ, ಇಲ್ಲಾಂದರೆ ಝೂಮ್ ಮಾಡಿಕೊಂಡು ನೋಡೋಣ. ಈಗ ಗುರು ಲಘು ಮೂರಿದೆ ಅಂತ ಇದೆ, ಮೊದಲನೇದು ನೋಡ್ಕೊಳ್ಳಿ. ಈಗ ಗುರು ಲಘು ಮೂರಿರೆ ಮನಗಣ, ಗುರು ಲಘು ಮೂರಿರಬೇಕು, ಅದನ್ನು ನಾವು ನ ಗಣ ಅಂತ ಯೂಸ್ ಮಾಡ್ತೀವಿ. ಹಾಗಾದರೆ ಗುರು ಮೂರಿರೋದು ನೋಡೋಣ, ಮಗಣ ಅಂತಲೇ ಇರಬೇಕು, ಅದು ಗುರು ಮೂರಿರೋದು. ಸೊ ಇಲ್ಲಿ ನೋಡಿ, ಗುರು ಮೂರಿರೆ ಲಘು ಮೂರಿರೆ ಮನಗಣ. ಇಲ್ಲಿ ಗುರು ಮೂರಿದೆ, ಅನಂತರ ಲಘು ಮೂರಿದೆ, ಗುರು ಲಘು ಮೂರಿರೆ, ಗುರು ಮೂರಿರೆ ಮಗಣ, ಲಘು ಮೂರಿರೆ ನಗಣ. ಸೊ ಗುರು ಲಘು ಮೂರಿರೆ ಮನಗಣ. ಓಕೆ, ಅನಂತರ ಎರಡನೇದೇನಿದೆ? ಗುರು ಲಘು ಮೊದಲಲ್ಲಿ ಬರಲು ಭಯಗಣ, ಮತ್ತು ಯಗಣ. ಗುರು ಲಘು ಮೊದಲು ಬರಬೇಕಂತೆ. ಸೊ ಇಲ್ಲಿ ಗುರು ಮೊದಲು ಬಂದಿದೆ, ಹೌದಾ? ಅನಂತರ 2 ಲಘು. ಗುರು ಮೊದಲು ಬಂದರೆ ಅದು ಭಗಣ, ಅನಂತರ ಲಘು ಮೊದಲು ಬಂದರೆ ಅದು ಯಗಣ. ಓಕೆ, ಗುರು ಲಘು ಮೂರಿರೆ ಮನಗಣ, ಗುರು ಲಘು ಮೊದಲಲ್ಲಿ ಬರಲು ಭಯಗಣ, ಅನಂತರ ಗುರು ಲಘು ನಡುವಿರೆ, ಅದೇನಾಗತ್ತೆ? ಜರಗಣ. ಗುರು ಲಘು ನಮಗೆ ನಡುವು ಬರಬೇಕು. ಓಕೆ, ಗುರು ಲಘು ನಮಗೆ ನಡುವೆ ಬಂದರೆ ಅದು ಜರಗಣ, ಅನಂತರ ಗುರು ಲಘು ಕೊನೆಯಲ್ಲಿ ಬರಲು ಅದು ಸತಗಣ. ಇನ್ನು ಉಳಿದಂತಹ ಗಣ ಯಾವುದು ಅಂದರೆ ಅದು ಸತಗಣ, ಅದು ಗುರು ಲಘು ಕೊನೆಯಲ್ಲಿ ಬರುತ್ತೆ. ಓಕೆ, ಇಲ್ಲಿ ನೋಡಿ, ಲಘು ಕೊನೆಯಲ್ಲಿ ಬರುತ್ತೆ, ಅನಂತರ ಗುರು ಕೂಡ ಕೊನೆಯಲ್ಲಿ ಬಂದರೆ ಅದನ್ನು ನಾವು ಸತಗಣ ಅಂತ ಹೇಳ್ತೀವಿ. ನಮಗಿದಕ್ಕೆ ನಮ್ಮ ಹೈಸ್ಕೂಲ್ ಟೀಚರ್ ಒಂದು ಸೂತ್ರವನ್ನು ಹೇಳ್ಕೊಟ್ಟಿದ್ರು. ಏನು ಅಂತ ಅಂದರೆ, ನಿಮಗೂ ಕೂಡ ನೆನ್ಪಿಟ್ಕೊಳ್ಳೋದಕ್ಕೆ ಸುಲಭ ಆಗ್ಬೋದು. ಯಾವುದು ಮೊದಲು ಬರುತ್ತೆ, ಯಾವುದು ಮೂರಿರುತ್ತೆ, ಯಾವುದು ನಡುವೆ, ಯಾವುದು ಕೊನೆ, ಇದನ್ನು ನೆನ್ಪಿಟ್ಕೊಳ್ಳೋದಕ್ಕೂ ಕನ್ಫ್ಯೂಸ್ ಆಗುತ್ತಲ್ವ. ಅವಾಗ ನೀವು ನೆನ್ಪಿಟ್ಕೊಳ್ಳಿ, ಮನಕ್ಕೆ ಭಯವಾಗಿ ಜ್ವರ ಬಂದು ಸತ್ತ, ಜ್ವರ ಬಂದು ಸತ್ತ. ಸೊ ಇದು ನಮಗೆ ಹೇಳ್ಕೊಟ್ಟಿದ್ದಂತಹ ಸೂತ್ರ. ಮನಕ್ಕೆ ಭಯವಾಗಿ ಜ್ವರ ಬಂದು ಸತ್ತ. ಇಲ್ಲಿ ಮನಕ್ಕೆ ಅಂದರೆ ಮನಗಣ ಮೊದಲು ಬರಬೇಕು, ಗುರು ಲಘು ಮೂರಿರೆ ಮನಗಣ. ಅನಂತರ ಭಯವಾಗಿ ಅಂದರೆ ಗುರು ಲಘು ಮೊದಲಲ್ಲಿ ಬರಲು ಭಯಗಣ. ಅನಂತರ ಜ್ವರ ಅಂತ ಅಂದರೆ ಗುರು ಲಘು ನಡುವಿರೆ ಜರಗಣ, ಗುರು ಲಘು ಕೊನೆಯಿರೆ ಸತಗಣ. ಸೊ ಹಾಗಾಗಿ ಮನಕ್ಕೆ ಭಯವಾಗಿ ಜ್ವರ ಬಂದು ಸತ್ತ ಅಂತ ನಾವು ಹಾಡಿನ ರೂಪದಲ್ಲೂ ಕೂಡ ನೆನ್ಪಿಟ್ಕೊಳ್ಬೋದು. ಈ ರೀತಿ ಒಂದು ಶಾರ್ಟ್ಕಟ್ ಟ್ರಿಕ್ಸ್ ಕೂಡ ನೆನ್ಪು ಮಾಡಿ ಇಟ್ಕೊಳ್ಬೋದು. ಓಕೆ, ಹೀಗೆ ಅಕ್ಷರಗಣಗಳಲ್ಲಿ 8 ವಿಧದ ಗಣಗಳನ್ನು ಕಾಣಬಹುದು. ಓಕೆ, ಸೊ ಇದಕ್ಕೊಂದು ಪ್ರಶ್ನೆಯನ್ನು ಕೂಡ ನೋಡೋಣ. ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ, ಆದರೂ ಕೂಡ ನೋಡಿಕೊಂಡು ಅದನ್ನು ನಾವು ಆನ್ಸರ್ ಮಾಡಲಿಕ್ಕೆ ಸಾಧ್ಯನಾ ಅನ್ನೋದನ್ನು ಕ್ಲಿಯರ್ ಮಾಡಿಕೊಂಡು ಅನಂತರ ಲೇಖನ ಚಿಹ್ನೆಗಳ ಬಗ್ಗೆ ಅಭ್ಯಾಸ ಮಾಡೋಣ. ಓಕೆ, ಈಗ ಈ ಒಂದು ಪ್ರಶ್ನೆಯನ್ನು ನೋಡೋಣ. ಇದು CET ಪರೀಕ್ಷೆಯಲ್ಲಿ ಕೇಳಿರುವಂಥದ್ದು. ಓಕೆ, ಟೀಚರ್ಸ್ CET ಎಕ್ಸಾಮಲ್ಲಿ
ಗುರು ಲಘು ಮೂರಿರೆ ಅದು ಯಾವ ಗಣ ಆಗುತ್ತೆ ಅಂತ ಕೇಳಿದ್ದಾರೆ. ಈಗ ನೀವು ಸೂತ್ರಕ್ಕಿಂತ ಒಂದು ಹಾಡನ್ನು ನೆನಪು ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಉತ್ತರ ಗೊತ್ತಾಗುತ್ತೆ. ಗುರು ಲಘು ಮೂರಿರೆ ಮನಗಣ ಅನ್ನೋದು. ಓಕೆ, ಸೊ ನಮಗೆ ಪ್ರಶ್ನೆ ಬೇರೆ ರೀತಿಯೂ ಕೇಳ್ಬೋದು. ಗುರು ಲಘು ಮೊದಲಿರೆ ಅಂತ ಕೇಳ್ಬೋದು, ಅಥವಾ ಗುರು ಲಘು ನಡುವಿರೆ ಅಂತ ಕೇಳ್ಬೋದು, ಅಥವಾ ಗುರು ಲಘು ಕೊನೆ ಇರೆ ಅಂತ ಕೇಳ್ಬೋದು, ಅಥವಾ ಗುರು ಲಘು ಮೊದಲಿರೆ. ಒಟ್ಟು 4 ಅಂಶ ಏನಿದೆ, ಮೊದಲಿರೆ ಅಥವಾ ಮೂರಿರೆ, ನಂತರ ನಡುವಿರೆ, ಕೊನೆ ಇರೆ, ಈ 4 ಅಂಶಗಳ ಮೇಲೆ ಪ್ರಶ್ನೆ ಇರುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಇದರ ಮೇಲೆ ನಮಗೆ ಪ್ರಶ್ನೆ ಆಗುತ್ತೆ. ಈಗ ನಿಮಗೊಂದು ಪ್ರಶ್ನೆಯನ್ನು ನಿಮ್ಗೆ ಕೊಡ್ತೀನಿ, ಸ್ವಲ್ಪ ಅದೇ ಥರನೇ ಇದೆ, ಬಟ್ ಆನ್ಸರ್ ನೀವು ಮಾಡ್ತೀರಾ ಅನ್ನೋದು. ಓಕೆ, ಎರಡನೆಯ ಪ್ರಶ್ನೆ ಇದು ಕೂಡ ಟೀಚರ್ಸ್ CET ಎಕ್ಸಾಮಲ್ಲಿ ಕೇಳಿದ್ದಾರೆ. B.Ed CETಯಲ್ಲಿ 3 ಲಘುವಿದ್ದರೆ ಆಗುವ ಗಣ ಯಾವುದು? ಇಲ್ಲಿ 2 ಜೋಡಿ ಕೇಳಿಲ್ಲ, 3 ಲಘುವಿದ್ದರೆ ಆಗುವ ಗಣ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರವನ್ನು ನೀವೇ ಕಮೆಂಟ್ ಮಾಡಿ ತಿಳಿಸಿ. ಈಗ ಈ ಒಂದು ತರಗತಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಕ್ಷರಗಣದ ಬಗ್ಗೆ ಇದು 1 ವೇ ಟೀಚಿಂಗ್ ಆಗಿರೋದ್ರಿಂದ ಅರ್ಥ ಆಗಿದೆಯೋ ಇಲ್ವೋ ಅನ್ನೋದನ್ನು ನೀವು ನನಗೆ ಕಮೆಂಟ್ ಮಾಡಿ ಹೇಳಿದರೆ ಅರ್ಥ ಆಗುತ್ತೆ. ಓಕೆ, ಸೊ ನಾವು ನಮ್ಮ ಟೀಚಿಂಗ್ ವೇಯನ್ನು ಸ್ವಲ್ಪ ತಿದ್ದುಪಡಿ ಮಾಡ್ಕೊಳ್ಬೋದು, ಹೇಗೆ ನಿಮಗೆ ಹೇಳಿದರೆ ಅರ್ಥ ಆಗುತ್ತೆ ಅನ್ನೋದು. ಓಕೆ, ಸೊ ನಿಮಗೆ ಅರ್ಥ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಅಥವಾ ನಿಮ್ಮ ಸಲಹೆ ಸೂಚನೆ ಏನಾದರೂ ಇದ್ದರೂ ಕೂಡ ನಮಗದನ್ನು ತಿಳಿಸ್ಕೊಡಿ. ಓಕೆ, ಮತ್ತೊಂದು ಸಲಹೆ, ಈ ಒಂದು ಅಕ್ಷರಗಣಕ್ಕೆ ಸಂಬಂಧಪಟ್ಟಂತೆ ನಾನು ಫಾಲೋ ಮಾಡೋದೇನು ಅಂದರೆ, ಸೂತ್ರಕ್ಕಿಂತ ಯಮತ ರಾಜಮನ ಸಲಗಂ ಸೂತ್ರ ಇದೆಯಲ್ಲ, ಅದಕ್ಕಿಂತ 2ನೆಯ ಪದ್ಯ ಇದೆಯಲ್ಲ, ಗುರು ಲಘು ಮೂರಿರೆ ಅಂತ, ಸೊ ಆ ಒಂದು ಪದ್ಯವನ್ನು ನೆನ್ಪಿಟ್ಕೊಳ್ಳಿ. ಜೊತೆಗೆ ಈಗ ನಾನು ಹೇಳ್ಕೊಟ್ನಲ್ಲ ಒಂದು ಟ್ರಿಕ್ಸ್, ಸೊ ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಆವಾಗ ನಿಮಗೆ ಈಸಿಯಾಗಿ ಉತ್ತರವನ್ನು ಐಡೆಂಟಿಫೈ ಮಾಡ್ಬೋದು. ಓಕೆ, ಮನಕ್ಕೆ ಭಯವಾಗಿ ಜ್ವರ ಬಂದು ಸತ್ತ ಅನ್ನೋ ಒಂದು 4 ಅಕ್ಷರಗಳನ್ನು, ಮೊದಲ 4 ಅಕ್ಷರಗಳನ್ನ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಇಂತಹ ಪ್ರಶ್ನೆಗಳಿಗೆ ಸುಲಭವಾಗಿ ಆನ್ಸರ್ ಮಾಡ್ಬೋದು. ಸೊ ಇಲ್ಲಿಗೆ ಈ ಒಂದು ಅಕ್ಷರಗಣಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನಿಲ್ಲಿಸೋಣ. ನೆಕ್ಸ್ಟ್ ಲೇಖನ ಚಿಹ್ನೆಗಳ ಬಗ್ಗೆ ಆರಂಭ ಮಾಡೋಣ. ಓಕೆ, ಈ ಒಂದು ತರಗತಿಯ ಕೊನೆಯ ಕಾನ್ಸೆಪ್ಟ್ ಇದು ಲೇಖನ ಚಿಹ್ನೆಗಳು. ಲೇಖನ ಚಿಹ್ನೆಯ ಮೇಲೆ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ. ನಮಗೆ ಹೇಳಿಕೆ ರೂಪದ ಪ್ರಶ್ನೆಯನ್ನು ಕೊಟ್ಟು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನಾನು 10ನೇ ತರಗತಿ ಪಠ್ಯಪುಸ್ತಕದಲ್ಲಿರುವಂತಹ ಹೇಳಿಕೆಗಳನ್ನು ಪಟ್ಟಿ ಮಾಡಿದ್ದೀನಿ. ಮೊದಲನೇದಾಗಿ ಯಾವುದಕ್ಕೆ ಯಾವ ಚಿಹ್ನೆಯನ್ನು ಬಳಸ್ತೀವಿ ಅನ್ನೋದನ್ನು ನೋಡೋಣ. ಪೂರ್ಣ ವಿರಾಮ ಅಂದರೆ ಯಾವ ಚಿಹ್ನೆ, ಅರ್ಧ ವಿರಾಮ ಅಂದರೆ ಯಾವ ಚಿಹ್ನೆ ಅನ್ನೋದನ್ನು ಪಟ್ಟಿ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ, ಪೂರ್ಣ ವಿರಾಮ ಅಂದರೆ ಒಂದು ಪೂರ್ಣ ಬಿಂದು ಇರುತ್ತೆ, ಫುಲ್ ಸ್ಟಾಪ್. ಆನಂತರ ಅರ್ಧ ವಿರಾಮ ಅಂದರೆ ಮೊದಲು ಒಂದು ಪೂರ್ಣ ಬಿಂದು, ಅನಂತರ ಒಂದು ಕಾಮ ಹಾಕ್ತೀವಿ, ಇದನ್ನು ಅರ್ಧ ವಿರಾಮ ಅಂತ ಹೇಳ್ತೀವಿ. ಅನಂತರ ಪ್ರಶ್ನಾರ್ಥಕ ಚಿಹ್ನೆ, ಎಲ್ರಿಗೂ ಗೊತ್ತಿರುವಂಥದ್ದು ಪ್ರಶ್ನಾರ್ಥಕ ಚಿಹ್ನೆ. ಅನಂತರ ಭಾವಸೂಚಕ ಚಿಹ್ನೆ, ಇದು ಉದ್ಧರಣ ಚಿಹ್ನೆ, 2 ಡಾಟ್ ಇರುತ್ತೆ ಆ ಕಡೆ ಈ ಕಡೆ, ಸೊ ಅದನ್ನು ಉದ್ಧರಣ ಚಿಹ್ನೆ ಅಂತ ಹೇಳ್ತೀವಿ. ವಾಕ್ಯವೇಷ್ಟನ ಚಿಹ್ನೆ ಅಂದರೆ ಒಂದು ಸಿಂಗಲ್ ಇನ್ವರ್ಟೆಡ್ ಕಾಮ ಇರುತ್ತೆ. ಆವರಣ ಚಿಹ್ನೆ ಅಂದರೆ ಬ್ರ್ಯಾಕೆಟ್. ಅನಂತರ ವಿವರಣಾತ್ಮಕ ಚಿಹ್ನೆ ಅಂದರೆ 2 ಡಾಟ್ ಇರುತ್ತೆ, ಒಂದು ವಿವರಣೆಯನ್ನು ಕೊಡೋದಕ್ಕೆ ಬಳಸುವಂತಹ ಚಿಹ್ನೆಯಾಗಿರುತ್ತೆ. ಓಕೆ, ಸೊ ಈಗ ವಿವರಣೆಯನ್ನು ನೋಡೋಣ. ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳ ಪಾತ್ರ ಅತ್ಯಂತ ಮುಖ್ಯವಾದುದು. ಲೇಖನ ಚಿಹ್ನೆಗಳು ಇಲ್ಲದ ಬರವಣಿಗೆ ಸ್ಪಷ್ಟವಾದ ಅರ್ಥವನ್ನು ಕೊಡದೆ ತೊಡಕುಗಳಿಗೆ ಕಾರಣವಾಗುವುದುಂಟು. ಹಾಗಾಗಿ ಲೇಖನ ಚಿಹ್ನೆಗಳು ಅತ್ಯಂತ ಅಗತ್ಯ. ಇಲ್ಲಿ ಕೊಟ್ಟಿರುವ ವಿವರಗಳನ್ನು ಗಮನಿಸಿ ಅಂತ ಇದೆ. ಸೊ ಇಲ್ಲಿ ನಮಗೆ ಒಂದು ವಾಕ್ಯವನ್ನು ಬರೆದಾಗ ನಾವು ಸೂಕ್ತವಾದಂತಹ ಲೇಖನ ಚಿಹ್ನೆಯನ್ನು ಬಳಸದೇ ಇದ್ದರೆ ನಮಗದು ಸಂಪೂರ್ಣ ಅರ್ಥವನ್ನು ಕೊಡೋದೇ ಇಲ್ಲ. ಹಾಗಾಗಿ ಒಂದು ವಾಕ್ಯವನ್ನು ಬರೆಯುವಾಗ ಲೇಖನ ಚಿಹ್ನೆಗಳನ್ನು ಅಳವಡಿಸಿ ಬರೆಯೋದು ಬಹಳ ಮುಖ್ಯವಾಗುತ್ತೆ. ಆಗ ಆ ಒಂದು ವಾಕ್ಯಕ್ಕೆ ಸಂಪೂರ್ಣ ಅರ್ಥ ಸಿಗುತ್ತೆ. ಓಕೆ, ಈಗ ಮೊದಲನೇದಾಗಿ ಪೂರ್ಣ ವಿರಾಮ. ಪೂರ್ಣ ವಿರಾಮವನ್ನು ನಾವು ಒಂದು ಪೂರ್ಣ ಬಿಂದುವಿನಿಂದ ಗುರುತಿಸ್ತೀವಿ. ಓಕೆ, ಸೊ ಈ ಒಂದು ಚಿಹ್ನೆಯನ್ನು ಹಾಕ್ತೀವಿ. ಯಾವಾಗ ಇದನ್ನು ಬಳಸ್ತೀವಿ ಅಂದರೆ ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಬೇಕು. ಈಗ ಉದಾಹರಣೆಗೆ ವಿದ್ಯಾರ್ಥಿಗಳು ಪದ್ಯವನ್ನು ಹಾಡುತ್ತಾರೆ, ಇದೊಂದು ಪೂರ್ಣ ಕ್ರಿಯೆ ನಡೆದಿರುವಂತಹ ಒಂದು ವಾಕ್ಯ. ಸೊ ಈ ಒಂದು ವಾಕ್ಯದ ಕೊನೆಯಲ್ಲಿ ನಾವು ಪೂರ್ಣ ವಿರಾಮವನ್ನು ಬಳಸ್ತೀವಿ. ಓಕೆ, ನೆಕ್ಸ್ಟ್ ಎರಡನೇದು ಅರ್ಧ ವಿರಾಮ. ಅರ್ಧ ವಿರಾಮವನ್ನು ಯಾವಾಗ ಬಳಸ್ತೀವಿ ಅಂದರೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ, ಪ್ರತಿಯೊಂದು ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಒಂದು ಚಿಹ್ನೆಯನ್ನು ಬಳಸಲಾಗುತ್ತದೆ. ಓಕೆ, ಪ್ರತಿಯೊಂದು ಉಪವಾಕ್ಯಗಳು ಮುಗಿದಾಗ ನಾವು ಯಾವ ಚಿಹ್ನೆಯನ್ನು ಬಳಸ್ತೀವಿ ಅಂದರೆ ಈ ಒಂದು ಚಿಹ್ನೆಯನ್ನು ಬಳಸ್ತೀವಿ. ಓಕೆ, ಸೊ ಒಂದು ಡಾಟ್ ಅನಂತರ ಕೆಳಗಡೆ ಒಂದು ಕಾಮ, ಸೊ ಇದನ್ನು ಅರ್ಧ ವಿರಾಮ ಅಂತ ಹೇಳ್ತೀವಿ. ಉದಾಹರಣೆಗೆ ನೋಡಿ, ತಾವು ಕಡಿಮೆ ಮಾತನಾಡಿದ್ದೀರಿ, ಅದರ ನಡುವೆ ಒಂದು ಅರ್ಧ ವಿರಾಮವನ್ನು ಹಾಕಿ
ಹೆಚ್ಚು ಕೆಲಸ ಮಾಡಿದ್ದೀರಿ. ಸೊ ಈ ರೀತಿ ಒಂದೊಂದು ಉಪವಾಕ್ಯ ಮುಗಿದಾಗಲೂ ಕೂಡ ನಾವು ಅರ್ಧ ವಿರಾಮವನ್ನು ಹಾಕ್ತೀವಿ. ಓಕೆ, ಈ ಒಂದು ಪ್ರಶ್ನೆ ನಮಗೆ ಕಳೆದ ಬಾರಿ ನಡೆದಂತಹ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನು ಪರೀಕ್ಷೆ ನಡೆಸಿತ್ತು ಅದರಲ್ಲಿ ಕೇಳಿದ್ದಾರೆ. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಅಂತ ಅಂದರೆ ಅದು ಅರ್ಧ ವಿರಾಮ. ನೆಕ್ಸ್ಟ್ ಅಲ್ಪವಿರಾಮ. ಅಲ್ಪವಿರಾಮವನ್ನು ಯಾವಾಗ ಬಳಸ್ತೀವಿ? ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ಅಲ್ಪವಿರಾಮವನ್ನು ಬಳಸಬೇಕು. ಸೊ ಉದಾಹರಣೆಯನ್ನು ನೋಡಿ ಇಲ್ಲಿ. ಈಗ ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ, ಈಗ ಬಟ್ಟೆ ಗಿರಣಿ. ಓಕೆ, ಬಟ್ಟೆ ಗಿರಣಿ ಅನ್ನೋದು ಒಂದು ಪದ. ಅದಾದ ಮೇಲೆ ರಟ್ಟು ಅನ್ನೋದು ಒಂದು ಪದ, ಪೆನ್ಸಿಲ್ ಅನ್ನೋದು ಒಂದು ಪದ, ಅನಂತರ ಬೆಂಕಿ ಕಡ್ಡಿ ಅನ್ನೋದು ಒಂದು ಪದ. ಹೌದಾ? ಸೊ ಇಲ್ಲಿ ಕೊನೆಯ ವಿಶೇಷಣವನ್ನು ಬಿಟ್ಟು ನಾವು ಉಳಿದಂತಹ ಕರ್ತೃಕರ್ಮ ಕ್ರಿಯಾಪದಗಳಿದ್ರೆ ಅವುಗಳಿಗೆ ನಾವು ಅಲ್ಪ ವಿರಾಮವನ್ನು ಹಾಕ್ತಾ ಹೋಗ್ತೀವಿ. ಓಕೆ, ಸೊ ಇಂಥ ಒಂದು ಚಿಹ್ನೆಯನ್ನು ನಾವು ಅಲ್ಪ ವಿರಾಮ ಅಂತ ಕರೆಯೋದು. ನಮಗೆ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂದರೆ ನೇರವಾಗಿ ಇದಿಷ್ಟನ್ನು ಕೊಡ್ತಾರೆ. ಓಕೆ, ನೋಡಿ, ಸಂಬೋಧನೆಯ ಮುಂದೆ ಹಾಗೂ ಕರ್ತೃಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ನಾವು ಯಾವ ಚಿಹ್ನೆಯನ್ನು ಬಳಸಬೇಕು ಅಂತಲೇ ಪ್ರಶ್ನೆ ಬರುತ್ತೆ. ಸೊ ಆವಾಗ ಅಲ್ಪ ವಿರಾಮ ಅನ್ನೋದು ಸರಿಯಾದಂತಹ ಉತ್ತರ. ಅಥವಾ ಒಂದು ವಾಕ್ಯವನ್ನು ಕೊಟ್ಟು ಅಲ್ಲಿ ಅಲ್ಪ ವಿರಾಮವನ್ನು ಬಳಸಿರ್ತಾರೆ. ಸೊ ಅದು ಯಾವ ಚಿಹ್ನೆ ಅಂತನಾದರೂ ಕೇಳ್ಬೋದು. ನಮಗೆ ಅರ್ಧ ವಿರಾಮ, ಅಲ್ಪ ವಿರಾಮ, ವಿವರಣಾತ್ಮಕ ಚಿಹ್ನೆ ಇವುಗಳಲ್ಲೇ ಕನ್ಫ್ಯೂಸ್ ಆಗ್ತಿರುತ್ತೆ. ಸೊ ಹಾಗಾಗಿ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ. ನೆಕ್ಸ್ಟ್ ಪ್ರಶ್ನಾರ್ಥಕ ಚಿಹ್ನೆ. ಇದು ಸುಲಭವಾಗಿದೆ. ಪ್ರಶ್ನೆ ರೂಪದ ಪದ ಹಾಗೂ ವಾಕ್ಯಗಳ ಮುಂದೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ನಾವು ಬಳಸ್ತೀವಿ. ಯಾರು, ಏನು, ಏಕೆ, ಎಷ್ಟು, ಯಾವಾಗ, ಎಲ್ಲಿಗೆ, ಈ ರೀತಿ ಪ್ರಶ್ನಾರ್ಥಕ ಪದಗಳನ್ನು ಬಳಸಿದಾಗ ನಾವು ಈ ಒಂದು ಚಿಹ್ನೆಯನ್ನು ಬಳಸ್ತೀವಿ. ಇಲ್ಲಿ ನೋಡಿ, ಉದಾಹರಣೆ ದಶರಥ ಯಾರು ಅಂತ ಇದೆ. ಸೊ ಇಲ್ಲಿ ಕೊನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ. ನೆಕ್ಸ್ಟ್ ಭಾವಸೂಚಕ ಚಿಹ್ನೆಯನ್ನು ಯಾವಾಗ ಬಳಸ್ತೀವಿ? ಹರ್ಷ, ಆಶ್ಚರ್ಯ, ಸಂತೋಷ, ವಿಷಾದ, ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುವುದು. ಓಕೆ, ನಾವು ಒಂದು ಸಂದರ್ಭದಲ್ಲಿ ಒಂದು ಹರ್ಷವನ್ನು ವ್ಯಕ್ತಪಡಿಸುವಾಗ, ಆಶ್ಚರ್ಯವನ್ನು ಬರಹ ರೂಪದಲ್ಲಿ ವ್ಯಕ್ತಪಡಿಸುವಾಗ, ಸಂತೋಷ, ವಿಷಾದ, ದುಃಖ ಇದೆಲ್ಲವನ್ನು ಬರಹ ರೂಪದಲ್ಲಿ ವ್ಯಕ್ತಪಡಿಸಬೇಕಾದ್ರೆ ನಾವು ಬಳಸುವಂತಹ ಚಿಹ್ನೆ ಯಾವುದು ಅಂದರೆ ಭಾವಸೂಚಕ ಚಿಹ್ನೆ. ಇನ್ನು ಉದ್ಧರಣ ಚಿಹ್ನೆ. ಉದ್ಧರಣ ಚಿಹ್ನೆ ಅಂದರೆ ಒಬ್ಬರು ಹೇಳಿರುವಂತಹ ಹೇಳಿಕೆಯನ್ನು ಯಥಾವತ್ತಾಗಿ ಹೇಳುವಾಗ, ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಈ ಒಂದು ಚಿಹ್ನೆಯನ್ನು ಬಳಸ್ತೀವಿ. ಶಿಕ್ಷಣವು ಕೆಲವೇ ಜನರ ಸ್ವತ್ತಾಗಿದೆ. ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮಸಿದ್ಧ ಹಕ್ಕಾಗಬೇಕು. ಸೊ ಇದೊಂದು ಹೇಳಿಕೆ, ಹಾಗಾಗಿ ಇದನ್ನು ಉದ್ಧರಣ ಚಿಹ್ನೆಯಲ್ಲಿ ಹಾಕ್ತೀವಿ. ಈಗ ಬಸವಣ್ಣನವರು ಹೇಳಿರುವಂತಹ ಒಂದು ಮಾತೇನೆಂದರೆ ಕಾಯಕವೇ ಕೈಲಾಸ. ಸೊ ಇದು ಬಸವಣ್ಣನವರು ಕೊಟ್ಟಂತಹ ಹೇಳಿಕೆ. ಅದನ್ನು ಯಥಾವತ್ತಾಗಿ ಬರಿಬೇಕಾದ್ರೆ ಅದನ್ನು ಉದ್ಧರಣ ಚಿಹ್ನೆಯಲ್ಲಿ ಬರಿತೀವಿ. ಸೊ ಇದು ಕೂಡ ಒಂದು ಉದಾಹರಣೆ ಆಗುತ್ತೆ. ನೆಕ್ಸ್ಟು 7ನೇದು ವಾಕ್ಯವೇಷ್ಟನ ಚಿಹ್ನೆ. ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನಂತರ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಓಕೆ, ನಮಗೆ ಪ್ರಶ್ನೆ ಆಗ್ಬೋದು ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಯಾವ ಚಿಹ್ನೆಯನ್ನು ನಾವು ಬಳಸ್ತೀವಿ ಅಂತ ಅಂದರೆ ಅದು ವಾಕ್ಯವೇಷ್ಟನ ಚಿಹ್ನೆ. ಓಕೆ, ಸಿಂಗಲ್ ಇನ್ವರ್ಟೆಡ್ ಕಾಮಾ ಅಂತ ಹೇಳ್ತೀವಿ. ಉದಾಹರಣೆ ನೋಡಿ, ಕನ್ನಡ ಭಾಷೆಯಲ್ಲಿ ಇಂಗ್ಲೀಷ್, ಪರ್ಷಿಯನ್, ಪೋರ್ಚುಗೀಸ್ ಭಾಷೆಗಳ ಪದಗಳನ್ನು ಬಳಸಲಾಗುತ್ತದೆ. ಓಕೆ, ಸೊ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ನಾವು ವಾಕ್ಯವೇಷ್ಟನ ಚಿಹ್ನೆಯನ್ನು ಬಳಸಿದ್ದೀವಿ. ಸೊ ಈ ರೀತಿ ಚಿಹ್ನೆಗಳಿದ್ದರೆ ಅದನ್ನು ವಾಕ್ಯವೇಷ್ಟನ ಚಿಹ್ನೆ ಅಂತ ಹೇಳ್ತೀವಿ. ಇನ್ನು 8ನೇದು ಓಕೆ, ಆವರಣ ಚಿಹ್ನೆ. ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಒಂದು ಚಿಹ್ನೆಯನ್ನು ಬಳಸ್ತೀವಿ. ಸೊ ಈಗ ಇಲ್ಲಿ ನೋಡಿ, ಉದಾಹರಣೆ ನೀರನ್ನು ವಿಭಜಿಸಿದರೆ ಆಮ್ಲಜನಕ. ಸೊ ಇದಕ್ಕೆ ಸಮಾನಾರ್ಥಕ ಪದ ಇಂಗ್ಲೀಷಲ್ಲಿ ಆಕ್ಸಿಜನ್. ಇದನ್ನು ಆವರಣ ಚಿಹ್ನೆಯಲ್ಲಿ ಬಳಸ್ತೀವಿ. ಜಲಜನಕ, ಇದಕ್ಕೆ ಸಮಾನಾರ್ಥಕ ಪದ ಇಂಗ್ಲೀಷಲ್ಲಿ ಹೈಡ್ರೋಜನ್. ಸೊ ಈ ರೀತಿ ಸಮಾನಾರ್ಥಕ ಪದಗಳನ್ನು ಅಥವಾ ವಾಕ್ಯವನ್ನು ಹೇಳುವಾಗ ಆವರಣ ಚಿಹ್ನೆಯನ್ನು ಬಳಸ್ತೀವಿ. ಓಕೆ, ಸೊ ಈಗ ಕೊನೆಯದಾಗಿ ಬರುವುದು ವಿವರಣಾತ್ಮಕ ಚಿಹ್ನೆ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಸೊ ಈಗ ಇಲ್ಲಿ ನೋಡಿ, ಇಲ್ಲೇ ಉದಾಹರಣೆ ಅಂತ ಇದೆಯಲ್ಲ, ಈಗ ಉದಾಹರಣೆ ಈ ಮುಂದಿನಂತೆ ಇದೆ ಅಂತ ನಾವು ಹೇಳುವಾಗ ಈ ಒಂದು ಚಿಹ್ನೆಯನ್ನು ಬಳಸ್ತೀವಿ, ವಿವರಣಾತ್ಮಕ ಚಿಹ್ನೆಯನ್ನು ಬಳಸ್ತೀವಿ. ಓಕೆ, ಸೊ ಈ ರೀತಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೊಡ್ತಾ ಇದ್ದೀವಿ ಅಂತ ಅಂದಾಗ ಅಲ್ಲಿ ನಾವು ವಿವರಣಾತ್ಮಕ ಚಿಹ್ನೆಯನ್ನು ಬಳಸಬೇಕು. ಈಗ ಪಂಚಮಹಾವಾದ್ಯಗಳು, ಇಲ್ಲಿ ನೋಡಿ,
ಪಂಚಮಹಾವಾದ್ಯಗಳು ಯಾವುದು ಅಂತ ನಾವು ವಿವರಣೆಯನ್ನು ಕೊಡಬೇಕು ಅಂದರೆ ತಾಳ, ಹಳಗ, ಗಂಟೆ, ಮೌರಿ, ಸನಾದಿ. ಸೊ ಇಲ್ಲಿ ನಾವು ಮಧ್ಯೆ ಬಳಸಿರುವಂಥ ಚಿಹ್ನೆ ಯಾವುದು? ವಿವರಣಾತ್ಮಕ ಚಿಹ್ನೆ. ಓಕೆ, ಸೊ ಇದಿಷ್ಟು ಲೇಖನ ಚಿಹ್ನೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿತ್ತು. ಸೊ ಇವತ್ತಿನ ತರಗತಿಯಲ್ಲಿ ನಾವು ಅವ್ಯಯಗಳು ಮತ್ತು ಅದರ ವಿಧಗಳು, ಅನಂತರ ವಿಭಕ್ತಿ ಪ್ರತ್ಯಯಗಳು, ಅದರ ಕಾರಕಾರ್ಥಗಳು, ಅನಂತರ ಹಳೆಗನ್ನಡ ಹೊಸಗನ್ನಡ ಪ್ರತ್ಯಯಗಳು ಉದಾಹರಣೆಯೊಂದಿಗೆ ಕಲ್ತಿದ್ದೀವಿ. ಅದಾದಮೇಲೆ ಅಕ್ಷರಗಣಗಳಿಗೆ ಸೂತ್ರ ಯಾವುದಿದೆ, ಅನಂತರ ಪದ್ಯ ಯಾವುದಿದೆ ಅನ್ನೋದನ್ನು ನೋಡಿದ್ದೀವಿ. ಸೊ ಅದನ್ನು ಒಂದೆರಡು ಪ್ರಶ್ನೆಗಳ ರೂಪದಲ್ಲಿ ಅದನ್ನು ಕೊಟ್ಟು ಅದನ್ನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ನೀವು ಕಮೆಂಟ್ ಮಾಡಿ ಹೇಳಬೇಕು ನಿಮಗೆ ಅದು ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ ಅಂತ. ಅನಂತರ ಲೇಖನ ಚಿಹ್ನೆಯ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇದೆಲ್ಲವೂ ನಿಮಗೆ 80 to 90% SLC ಪಠ್ಯಪುಸ್ತಕದಲ್ಲಿರುವಂತಹ ಮಾಹಿತಿಯನ್ನೇ ಹಾಕಿದ್ದೀನಿ. ಒಂದೆರಡು ಕಡೆ ಮಾತ್ರ ಬೇರೆ ಬೇರೆ ವ್ಯಾಕರಣ ಪುಸ್ತಕವನ್ನು ನೋಡಿ ಮಾಹಿತಿಯನ್ನು ಸಂಗ್ರಹಿಸಿ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಇವತ್ತು ನಾವು ಕಲಿತಂತಹ 4 ವ್ಯಾಕರಣಾಂಶಗಳೇನಿದೆ ಇವುಗಳಿಂದ ಖಂಡಿತವಾಗಲೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾವು ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡ್ಬೋದು ಮತ್ತು ಸುಲಭವಾಗಿ ಅಂಕಗಳನ್ನು ಕೂಡ ಪಡ್ಕೊಳ್ಬೋದು. ಸಾಧ್ಯವಾದಷ್ಟು ಸರಳವಾಗಿ ಅದನ್ನು ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಇವತ್ತಿನ ತರಗತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.